ಅಂದ್ರೆ ನನ್ನ ಪರ್ಸನಲ್ ಲೈಫಲ್ಲಿ ಇವಾಗ ಆಗಿರುವಂತ ಒಂದು ಸಿಚುಯೇಷನ್ ಅಲ್ಲಿ ಇವಾಗ ನಾನು ವೇಟಿಂಗ್ ಫಾರ್ ಒನ್ ಬಿಗ್ ಸಕ್ಸಸ್. ಬರ್ಲಾ? Hey, yeah, this is Kannada rapper Chandan Shetty. ಅಯ್ಯೋ ಕನ್ನಡ ಚಿತ್ರ ಮಾಡೋಕ್ಕಾಗಲ್ಲ. ಅಯ್ಯೋ ಲೋ ಎಲ್ವಾಲ್ ಬಂದ್ಲು ನೋಡು ನಿಂಟವು. ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್. ಅವ್ರು ತಿರುಗುಡ ಆಫರ್ ಅನ್ನೋದು. ಇಲ್ಲಿ ಹೀರೋನು ನಾನೇ, ವಿಲನ್ನು ನಾನೇ. ಸರ್ ನಿಮ್ಗೇನ್ ಸರ್ ಮಜಾ ಇರಲ್ಲ, ಗನ್ನಿಗಿನ ಶಾರ್ಪ್ ಮೊಬೈಲ್ ಇವತ್ತು. ಎಲ್ಲೋ ಕೂತ್ಕೊಂಡು ಬಟನ್ ಅದ್ಬಿದ್ರೆ ಇಲ್ಲಿ ನಮ್ ಬಾಟಮ್ ಅದ್ರೋಗುತ್ತೆ. ಈ ಸ್ಕ್ರಿಪ್ಟ್ಸ್ ನಾನು ಬಿಲೀವ್ ಮಾಡಲ್ಲ ಸರ್, ಐ ಬಿಲೀವ್ ಕ್ಯಾರೆಕ್ಟರ್ಸ್. Your attention please. Welcome to Escape. ಹೆಂಗಿದೆ ಗುರು, ಹೆಂಗ್ ಆಗ್ಬಿಡ್ತೀಯ ಗುರು ಅಂತ ನನಗೆ. ಬರ್ಲಾ? ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ರೋಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ನಮ್ಮ ಜೊತೆ ವಿದ್ಯಾರ್ಥಿನಿಯರು ಚಿತ್ರತಂಡ ಜೊತೆಗಿದೆ. ಅದರಲ್ಲೂ ಡೈರೆಕ್ಟರ್ ಹೀರೋ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ತಾ ಹೋಗೋಣ, ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡು. ಯಾರು ಅಂತ ಮೇ ಬಿ ನಿಮ್ಗೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಎಸ್, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ಕಾರ. ಸರ್, ಹೇಗಿದ್ದೀರಾ? ಗುಡ್ ಸರ್, ನೀವು? ಸೂಪರ್. ಚಂದನ್ ಶೆಟ್ಟಿ ಅವರು CS ಅಂತ ಕರೀಲ್ಲ, CS ಅಂತನಾ? ನನಗೆ ಅವತ್ತಿಂದ ಅವ್ರು ಅದೇ ಹಂಗೆ ಆ ವೈಬಲ್ಲೇ ಇದೀವಿ. ಇನ್ನು ಫಸ್ಟ್ ಸಾಂಗ್ ಆಗ್ತಿದೆ CS ಅನ್ನೋದೇ ನಮ್ಗೆ ರಾಪರ್ ಚಂದನ್ ಶೆಟ್ಟಿ. ಅದು ನಿಮ್ ಬ್ರ್ಯಾಂಡ್ ಹೇಗಿದೆ? ನೀವು ಅದನ್ನ ಇಂಟ್ರೊಡಕ್ಷನ್ ಆಗಿ ಹೇಳಿ ಸರ್. ಚಂದನ್ ಶೆಟ್ಟಿ. ಯಸ್, ಸೂಪರ್. ಎಸ್, ನಾವು ಲೈವ್ ಅಲ್ಲಿ ನೋಡಿದ್ದು ನನ್ಗೆ ಖುಷಿ ಆಯ್ತು ಸರ್. ಎಸ್ ಸರ್, ಹೇಳಿ ನಿಮ್ಮ ಬಗ್ಗೆ, ನಿಮ್ಮ ಒಂದು ಕಿರು ಪರಿಚಯ. ನನ್ನ ಅರುಣ್ ಅಮುಕ್ತ ಅಂತ ಡೈರೆಕ್ಟರ್. ನಂದು ಬೇಸಿಕಲಿ ಐ ಆಮ್ ಫ್ರಮ್ ಚನ್ನಗಿರಿ ತಾಲೂಕು, ಚಿಕ್ಕಮಗಳೂರು ಪುಟ್ಟ ಹಳ್ಳಿಯಿಂದ ಇಲ್ಲಿವರೆಗೂ ಬಂದೆ. ಬಿಕಾಸ್ ಆಫ್ ಸಿನಿಮಾ ಪ್ರೀತಿ ಇಲ್ಲಿವರೆಗೂ ಕರ್ಕೊಂಡ್ಬಂದು ನಿಲ್ಲಿಸಿದೆ. ಈಗ ನಾನು ವಿದ್ಯಾರ್ಥಿ ಚಿತ್ರದ ನಿರ್ದೇಶಕ ವಿದ್ಯಾರ್ಥಿಯಾಗಿ ನಿಮ್ಮ ಮುಂದೆ ಬರ್ತಿದ್ದೀನಿ. ಈ ವಿದ್ಯಾರ್ಥಿ ಎಲ್ಲಿ ಕಲ್ತಿದ್ದು? ವಿದ್ಯಾರ್ಥಿ ಅಂದ್ರೆ ಸಿನಿಮಾದ ಒಂದು ಸ್ಟೂಡೆಂಟ್ ಆಗಿ ಎಲ್ಲಿ ಕಲ್ತಿರ ಏನಾದ್ರು? ಇದೆ ಸರ್, ಇಲ್ಲಿ ಹೊಟ್ಟೆಪಾಡಿಗೆ ಬ್ಯಾಂಗ್ಳೂರಿಗೆ ಬಂದಿದ್ದು. ಸೊ ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಚಾಲೆಂಜಿಂಗ್ ಅಂದ್ರೆ ತುಂಬಾ ನನಗೆ ಕೈಲಿ ಆಗದೆ ಇರೋದನ್ನ ಮಾಡೋದಕ್ಕೆ ಸ್ವಲ್ಪ ಎಕ್ಸೈಟ್ ಆಗುತ್ತೆ ನನಗೆ. ಏನಕ್ಕೆ ಅಂದ್ರೆ ಲೈಫ್ ಟ್ರಾವೆಲ್ ಅನ್ನೋದು ಎಕ್ಸೈಟ್ ಆಗಿ ಹೋಗ್ಬೇಕು ಅಂದ್ರೆ ನಮ್ಗೆ ಗೊತ್ತಿಲ್ಲದ ಏನೋ ಕೆಲಸದಲ್ಲಿ ಚಾಲೆಂಜಸ್ ಹೊಸ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ರೆ ಲೈಫ್ ಜರ್ನಿ ಗೊತ್ತಾಗಲ್ಲ ಅನ್ನೋ ಒಂದು ಪಾಯಿಂಟ್. ಈಸಿಯಾಗಿ ಗೊತ್ತಾಗ್ಬಿಟ್ರೆ ಲೈಫ್ ಬೋರ್ ಆಗೋಕೆ ಶುರು ಆಗುತ್ತೆ. ಸಿನಿಮಾ ಅದರಲ್ಲಿ ಫಸ್ಟು ನಾನು ಇಲ್ಲಿವರೆಗೂ ಒಂದು 26-27 ಜಾಬ್ ಮಾಡಿದ್ದೀನಿ ಸರ್. ಇಲ್ಲಿವರೆಗೂ ನಾನು ಮಾಡಿದ್ದೀನಿ. ಬಟ್ ಏನ್ ಕೆಲಸ ಸಿಕ್ಕೂ ಮಾಡ್ತೀನಿ, ನನಗೆ ಆಗ್ತಿರೋದಿಲ್ಲ. ಬಟ್ ಅದರಲ್ಲಿ ತುಂಬಾ ದಿನ ಸ್ಟೇ ಆಗಿದ್ದು ಸಿನಿಮಾದಲ್ಲಿ ಮಾತ್ರನೇ. ಬಟ್ ಇದರಲ್ಲಿರೋ ಸಖತ್ ಚಾಲೆಂಜಸ್ ಇದೆಯಲ್ಲ, ಅದು ನನಗೆ ತುಂಬಾ ಮಜಾ ಕೊಡುತ್ತೆ. ತುಂಬಾ ಡಿಪ್ರೆಷನ್ ಕರ್ಕೊಂಡು ಹೋಗುತ್ತೆ. ಅಳ್ತೀನಿ, ಕೂಗಾಡ್ತೀನಿ, ಕಿರ್ಚಾಡ್ತೀನಿ, ಎಲ್ಲ ಇದೆ. ಬಟ್ ಅಲ್ಟಿಮೇಟ್ಲಿ ಅದ್ರಲ್ಲಿ ಸಿಕ್ಕಾಪಟ್ಟೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಮಜಾ ಇದೆ ಸರ್. ಅದ್ ಎಲ್ಲೂ ಸಿಗಲ್ಲ ಸರ್. ಅದಕ್ಕೆ ವೆರೈಟಿ ಕ್ರಿಯೇಷನ್ಸ್ ಅಂತ ಇದೆಯಾ? ಇಲ್ಲ ಸರ್, ಅದು ನಿರ್ಮಾಪಕರದು. ಅಂದ್ರೆ ವೆರೈಟಿ ಆಗಿರುತ್ತೆ ಅಂದ್ರೆ ಸಿನಿಮಾ ಅನ್ನೋದ್ರೆ ವೆರೈಟಿ. ಸರ್ಪ್ರೈಸಸ್ ಮಿರಾಕಲ್ ಆಗ್ಬಿಡುತ್ತೆ. ಮಿರಾಕಲ್ಸ್ ಆಗ್ಬೇಕು ಆಗುತ್ತೆ. ಅದನ್ನ ಫೀಲ್ ಮಾಡ್ತಿದೀನಿ ಸರ್. ಒಂದೊಂದೇ ಅದೆಲ್ಲ ಅದು ಫೀಲ್ ಮಾಡೋದು, ಅದು ಹೇಳಕ್ಕೆ ಆಗಲ್ಲ ಸರ್. ಅದು ಅನ್ಎಕ್ಸ್ಪ್ಲೈನಬಲ್ ಅಂತ ಹೇಳಿ ಅದು ಹೇಳಕ್ಕೆ ಆಗಲ್ಲ. ಎಕ್ಸಾಕ್ಟ್ಲಿ. ಎಸ್ ಸರ್, ಹೇಳಿ. ವಿದ್ಯಾರ್ಥಿನಿಯರ ಮಧ್ಯೆ ನಿಮ್ದು ಏನೋ ಒಂದು ಕ್ಯಾರೆಕ್ಟರ್ ಇದೆ. ನಾನು ಆಕ್ಚುಲಿ ನಾನು ಟ್ರೈಲರ್ ನೋಡಿದಾಗ ಏನೋ ಡಿಫ್ರೆಂಟ್ ಆಗಿ ಅನ್ನಿಸ್ತು. ಏನಿದೆ ಆಕ್ಚುಲಿ? ಅದೇ ಕಥೆಯಲ್ಲಿ ಒಂದು 3 ಪಾತ್ರ ಅಂದ್ರೆ 3 ಶೇಡ್ ಇದೆ. ಒಬ್ಬ ವ್ಯಕ್ತಿ 3 ತರ ಆಕ್ಟ್ ಮಾಡ್ತಾನೆ. ಸೊ ಅದೇ ನನಗೆ ಎಕ್ಸೈಟ್ ಆಗಿತ್ತು ಫಸ್ಟ್. ಏನ್ ಇದು ಈ ಸಕ್ಕತ್ತಾಗಿದೆಯಲ್ಲ ಕತೆ ಅಂತ. ಅದು ಎಂತ ಯಾರೇ ಆಗ್ಲಿ ಆ ಕತೆ ಕೇಳಿದ ತಕ್ಷಣ ಆ ಪಾತ್ರ ನಾನು ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಬಹಳ ಒಂದು ಎಕ್ಸೈಟ್ಮೆಂಟ್ ಆಗುತ್ತೆ. ಸೊ ನನಗೂ ಅದೇ ಎಕ್ಸೈಟ್ಮೆಂಟ್ ಆಯ್ತು, ಕೇಳಿದೆ. ಇದರಲ್ಲಿ ಆಕ್ಟಿಂಗಿಗೆ ತುಂಬಾ ಪ್ರಾಮಿನೆನ್ಸ್ ಇದೆ. ನನ್ನ ಆಕ್ಟರ್ ಆಗಿ ನಾನು ಇಂಟ್ರೊಡ್ಯೂಸ್ ಆಗ್ಬೇಕಾದಾಗ ಸೊ ಈ ತರ ವಿಭಿನ್ನ ಪಾತ್ರದಿಂದ ನಾನು ಏನಾದ್ರು ಇಂಟ್ರೊಡ್ಯೂಸ್ ಆಯ್ತು ಅಂತ ಹೇಳಿದ್ರೆ ಸ್ಕೋರ್ ಮಾಡ್ಬೋದು. ಒಪ್ಬಿಟ್ರೆ ಜನ ಮತ್ ನೆಕ್ಸ್ಟ್ ನನ್ನ ಹಾಗೆ ಸುಗಮ ಆಗ್ಬಿಡುತ್ತೆ. ಓಕೆ, ಇವನು ಎಲ್ಲಾ ತರ ಪಾತ್ರಗಳು ಮಾಡಬಲ್ಲ ಅಂತ ಆಗ್ಬಿಟ್ರೆ ಸೊ ಒಬ್ಬ ಆಕ್ಟರ್ ಆಗಿ ನಾನು ಪ್ರೂವ್ ಮಾಡ್ಕೋಬಹುದು ಅನ್ನೋ ಒಂದು ಇಂಟೆನ್ಷನ್ ಇಂದ ಧೈರ್ಯದಿಂದ ಮುನ್ನುಗ್ಗಿದೆ ಸರ್. ಅಷ್ಟೇ. ಸ್ಪ್ಲಿಟ್ ಪರ್ಸನಾಲಿಟಿ ಕ್ಯಾರೆಕ್ಟರ್ ತರ ಸರ್ ಇದೆ? ನೋ ಸ್ಪ್ಲಿಟ್. ಅದು ನೀವು ಸಿನಿಮಾ ನೋಡ್ಬೇಕಷ್ಟೇ. ಅದನ್ನ ಜಾಸ್ತಿ ತುಂಬಾ ಹೇಳ್ತಾ ಹೋಗ್ಬಿಟ್ರೆ ಆಮೇಲೆ ಸಿನಿಮಾನೇ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಅದು ಸಿನಿಮಾ ನೋಡಿ, ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬರುವಂತ ಒಂದು ಸ್ಟಾಮರಿಂಗ್ ಇದೆ. ಅಂದ್ರೆ ಅದು ತೊದ್ಲುಸ್ಕೊಂಡು ಮಾತಾಡ್ಬೇಕು.
ಫಸ್ಟ್ ಆಫ್ ಆಲ್ ಪ್ಯೂನ್ ಆಗ್ಬಿಟ್ಟು ಆಕ್ಟ್ ಮಾಡೋದೇ ಫಸ್ಟ್ ಆಫ್ ಆಲ್ ಕಷ್ಟ. ಯಾಕಂದ್ರೆ ಅದು ಬೇರೆ ಬಾಡಿ ಲ್ಯಾಂಗ್ವೇಜ್ ಮಾಡ್ಕೋಬೇಕು, ಮುಗ್ಧವಾಗಿ ಆಕ್ಟ್ ಮಾಡ್ಬೇಕು, ಅದೇ ಒಂದು ಚಾಲೆಂಜ್. ಏನ್ ಚಾಲೆಂಜಿಂಗ್ ಇತ್ತು ಆ ವಿಷಯದಲ್ಲಿ ನಿಮ್ಗೆ? 100% ಚಾಲೆಂಜಿಂಗ್ ಆಯ್ತು ಸರ್. ನನಗೆ ಆಕ್ಟ್ ಮಾಡೋದ್ ಬರೋದೇ ನೀಟಾಗಿ ಒಂದು ಜಾಕೆಟ್ ಗಿಕೆಟ್ ಹಾಕಿ ಫುಲ್ ಹೇರ್ ಸ್ಟೈಲ್ ಎಲ್ಲ ಮಾಡಿ ಫುಲ್ ಪಾಶ್ ಪಕ್ಕ ಎಲ್ಲ ಹುಡುಗಿರ್ಬೇಕು, ಫುಲ್ ಆಟಿಟ್ಯೂಡ್. ಹೌದು, ನಾವ್ ಹಂಗೆ ನೋಡಿರೋದು ಕೂಡ. ಕರ್ಕೊಂಡ್ಬಂದ್ಬಿಟ್ಟು ಕಾಕಿ ಬಟ್ಟೆ ಹಾಕ್ಬಿಟ್ಟು ತಲೆ ಹಿಂಗ್ ಸೈಡ್ ಹಾಸ್ಬಿಟ್ಟು ನಿಂಪಿವನ್ ಅಂತಂದ್ರೆ ಹೆಂಗ್ ಆಗ್ಬೇಕು ಹೇಳಿ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ ಆಗಿ ಹೆಂಗ್ ಕಾಣಿಸ್ತೀರ ಅಂದ್ರೆ ಈ ಸರ್ಕಾರಿ ಕಾಲೇಜ್ಗಳಲ್ಲಿ ಇರ್ತಾರಲ್ಲ ಪಿಎನ್ಗಳು ಪಕ್ಕಾ ಹೌದು, ಅದೇ ತರ ಕಾಣಿಸ್ತಾರೆ. ಅದೇ ದೊಡ್ಡ ಚಾಲೆಂಜ್ ಫಸ್ಟ್ ಆಫ್ ಆಲ್. ಅದನ್ನ ಕ್ಯಾರಿ ಮಾಡೋದಿದೆಯಲ್ಲ, ಇವಾಗ ನೀವು ಹಾಕೋ ಬಟ್ಟೆ ಮೇಲೆ ನಿಮ್ ಕಾನ್ಫಿಡೆನ್ಸ್ ಇರುತ್ತೆ ಆಕ್ಚುಲಿ. ಹೌದು, ನೀವು ಒಳ್ಳೆ ಬಟ್ಟೆ ಹಾಕ್ದಾಗ ಅವತ್ತು ನಿಮ್ ಹಿಡಿಯಕ್ ಆಗಲ್ಲ, ಗೊತ್ತಾ? ನಮ್ಗೆ ಎಗರಾಡ್ತಿರ್ತಾರಲ್ಲ. ಹೌದೌದು, ಒಬ್ಬ ಹೇಳ್ಬಿಟ್ರೆ ಸಾಕು, ಏನ್ ಮಗ ಸಕ್ಕದಾಗ ಕಾಣ್ತಿದೆ ಅಂದ್ರೆ ಮುಗೀತು ಅಷ್ಟೇ, ಎಲ್ಲೋ ಹೋಗ್ಬಿಟ್ಟಿರುತ್ತೆ. ಸೊ ಅದೇ ಆ ಕಾಸ್ಟ್ಯೂಮ್ ನ ಹಾಕೊಂಡಾಗ ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇರೋದಿಲ್ಲ. ಆ ಕಾನ್ಫಿಡೆನ್ಸ್ ಬರ್ಸ್ಕೊಳಕ್ಕೆ ನನಗೆ ಸ್ವಲ್ಪ ಕಷ್ಟ ಆಯ್ತು. ಅಂದ್ರೆ ನನಗೆ ಡೈಜೆಸ್ಟ್, ನಾನು ಕನ್ನಡಿ ಮುಂದೆ ನನ್ನ ಆ ಕ್ಯಾರೆಕ್ಟರ್ ಆಗಿ ನಿಂತ್ಕೊಂಡಾಗ ಹೆಂಗಿದೆ ಗುರು, ಹೆಂಗ್ ಆಗ್ಬಿಡ್ತೀಯ ಗುರು ಅಂತ ನನಗೆ. ಆಮೇಲೆ ಇಲ್ಲ, ದಿಸ್ ಇಸ್ ಚಾಲೆಂಜ್. ಹೌದು, ಇದೇ ಮಾಡ್ಬೇಕಾಗಿರೋದು. ಆಕ್ಟರ್ ಅಂದ್ರೇನೆ ಇದು. ನೀವ್ ಅಲ್ದೇ ಇರೋದನ್ನ ನೀನ್ ಮಾಡಿ ತೋರಿಸ್ತೀಯಾ, ಅವಾಗ ನೀನ್ ಒಪ್ತೀನಿ ನಾನು ಆಕ್ಟರ್ ಅಂತ. ಹೌದೌದು, ನೀನ್ ಇದ್ದದನ್ನೇ ಮಾಡ್ತಾ ಇದ್ರೆ ನೀನೇ ಮಾಡ್ತೀರಿ, ನೀನ್ ಅದೇ ಮಾಡ್ಕೊಂಡೆ. ಆ ಚೇಂಜ್ ಓವರ್ ಬೇಕು ಕೂಡ ಆಕ್ಟರ್ಗಳಲ್ಲ ಸರ್. 100% ಆಕ್ಚುಲಿ ಏನಿದೆ, ಆಕ್ಟರ್ನವನು ಅವನಲ್ಲದೆ ಇರೋ ಪಾತ್ರ ಮಾಡಿದ್ರೆ ಮಾತ್ರನೇ ಒಬ್ಬ ಪರ್ಫೆಕ್ಟ್ ಆಕ್ಟರ್ ಆಗಕ್ಕೆ ಸಾಧ್ಯ. ಹೌದೌದು. ಸೊ ಈಗ ಸ್ಕ್ರೀನ್ ಅಲ್ಲಿ ಏನಿರ್ತಾನೆ, ರಿಯಲ್ ಲೈಫ್ ಅಲ್ಲಿ ಇರೋದನ್ನ ಸ್ಕ್ರೀನ್ ಅಲ್ಲಿ ಮಾಡಿದ್ರೆ ಏನ್ ಯೂಸ್ ಇದೆ ಸರ್? ಇರಲ್ಲ. ಹೌದು, ಮಜಾ ಇರಲ್ಲ. ಹೌದು, ಅದೇ ನೀವು ಒಳ್ಳೆ ಡ್ರೆಸ್ ಅಲ್ಲಿ ಮಾಡ್ಕೊಂಡು ಮೇ ಬಿ ನೀವು ಅದೇ ತರ ಇದ್ರೆ ಮೇ ಬಿ ಚಂದನ ಅವ್ರು ಇದೇ ಮಾಡ್ಕೊಂಡು ಬಂದ್ಬಿಟ್ಟಿದ್ರೆ ಅನ್ನೋ ತರ ಬಂದ್ಬಿಡುತ್ತಲ್ಲ. ಚೇಂಜ್ ಓವರ್ ಬೇಕು ಪ್ರತಿಯೊಬ್ಬ ಆಕ್ಟರ್ ಅಂತ ಅನ್ಸ್ಕೊಳಕ್ಕೆ. ರಾಜಣ್ಣ ಅವ್ರದ್ದು ನಾವು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಅವ್ರ ವ್ಯಕ್ತಿ ಯಾವ ತರ ವ್ಯಕ್ತಿ, ಅವರು CID ರೋಲ್ ಮಾಡಕ್ಕೂ ರೆಡಿ ಇದ್ರು. ರಾಘವೇಂದ್ರ ಸ್ವಾಮಿ ಅವ್ರ ರೋಲ್ ಮಾಡಕ್ಕೂ ಕಳ್ಳನ್ ಪಾತ್ರ ಮಾಡಕ್ಕೂ ರೆಡಿ. ಕಳ್ಳನ್ ಪಾತ್ರ ಮಾಡಿದ್ರೆ ಎಷ್ಟು ತರ ರಾಜ ಕ್ಯಾರೆಕ್ಟರ್, ಎಷ್ಟೋ ರಾಜನ್ ಕ್ಯಾರೆಕ್ಟರ್ಗಳು ಇರ್ಬೋದು, ದೇವ್ರ ಕ್ಯಾರೆಕ್ಟರ್ ಇರ್ಬೋದು. ಇವತ್ತಿಗೂ ದೇವ್ರ ನೆನಪಾಗ್ತಾರೋ ಇಲ್ವೋ, ಅಣ್ಣವ್ರ ಅಲ್ವಾ? ಸೊ ಅದು ಬೇಕು ನನ್ಗೆ. ಐ ವಾಂಟ್ ಟು ಬಿ ದಟ್ ಕೈಂಡ್ ಆಫ್ ಆಕ್ಟರ್. ಕ್ಯಾರೆಕ್ಟರ್ ಇಂದ ಹೀರೋ ಗುರುತು ಮಾಡೋದಿದೆಯಲ್ಲ ಸರ್, ಅದು ಸೂಪರ್ ರೆಕಗ್ನಿಷನ್. ಹೌದು, ಎಷ್ಟೊಂದ್ಸಲ ನಾವು ಇಮ್ಯಾಜಿನೇಷನ್ ಮಾಡ್ಕೊಳಕ್ ಹೋದಾಗ ಆ ತರ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೃಷ್ಣದೇವರಾಯ ಅಂತ, ಎಸ್ಪೆಷಲಿ ರಾಜ್ಕುಮಾರ್ ಸರ್ ಮತ್ತೆ ಕಮಲ್ ಹಾಸನ್ ಸರ್ ನೆನೆಸ್ಕೊಂಡ್ರೆ ಅವರು ಆ ಪಾತ್ರಗಳಿದೆ ಗೊತ್ತಾ, ಅವ್ರು ಅಲ್ದೇ ಇರೋ ಪಾತ್ರಗಳು ನಮ್ಗೆ ಇವಾಗ ಟಕ್ ಅಂತ ಬರುತ್ತೆ. ಹೌದು, ಆ ಆಕ್ಟರ್ಗೆ ಸಿಗ್ಬೇಕದಪ್ಪ. ಹೌದು ಸರ್, ನಾನು ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ನಾನೇನು ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಅಂತ ನನ್ ಜಂಬ ಕೊಚ್ಕೊಳಕ್ ಆಗಲ್ಲ, ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಯಾವಾಗ ಸಿನಿಮಾ ಗೆಲ್ಲುತ್ತೆ ಅಂದ್ರೆ ಆಸ್ ಆಡಿಯನ್ಸ್ ಆಗಿ ನಾನು ಹೇಳೋದು ಅಂದ್ರೆ, ಒಂದ್ ಕ್ಯಾರೆಕ್ಟರ್ ಒಬ್ಬ ಆಡಿಯನ್ಸ್ ಕೂತ್ಕೊಂಡ್ರೆ ಅವ್ನ್ ಗೆದ್ದ ಅಂತಾನೆ ಅಂತ. ಅಂದ್ರೆ ನೆನಪಾಗ್ಬೇಕು. ಸಿನಿಮಾ ಹೊರಗಡೆ ಬಂದ್ರು ಅವ್ನ ಕ್ಯಾರೆಕ್ಟರ್ ಸಕ್ಕದಾಗಿತ್ತು. ಇವತ್ತು ಯಾವುದೇ ಸಕ್ಸಸ್ಫುಲ್ ಮೂವಿ ಆಗಿದ್ರು ಕೂಡ ಮೇ ಬಿ ಆ ಕ್ಯಾರೆಕ್ಟರ್ ಇಂದ ಹೈಲೈಟ್ ಆಗೋದು. ಈ ಪಾಯಿಂಟ್ ಸರ್, ಆಕ್ಚುಲಿ ನಾನು ಇದನ್ನ ಬರೀಬೇಕಾದ್ರೆ, ಸರ್ ಕ್ಯಾರೆಕ್ಟರ್ ಬರೀಬೇಕಾದ್ರೆ ಇದೇ ಪಾಯಿಂಟ್ ನಾನು ಯೋಚನೆ ಮಾಡಬಾರ್ದು ಸರ್. ಸಿನಿಮಾದಲ್ಲಿ ನನಗೆ ಕತೆ ಮೇಲೆ ಅಷ್ಟು ವಿಶ್ವಾಸ ಇಲ್ಲ ಸರ್. ನನಗೆ ಐ ಡೋಂಟ್ ಬಿಲೀವ್ ಸ್ಕ್ರಿಪ್ಟ್ಸ್, ನಾನು ಬಿಲೀವ್ ಮಾಡಲ್ಲ ಸರ್. ಐ ಬಿಲೀವ್ ಕ್ಯಾರೆಕ್ಟರ್ಸ್. ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ನಾನು ತುಂಬಾ ಬಿಲೀವ್ ಮಾಡ್ತೀನಿ. ನನಗೆ ಸ್ಕ್ರೀನ್ ಮೇಲೆ ಯಾವುದೇ ಕ್ಯಾರೆಕ್ಟರ್ ಬಂದ್ರೆ ಆ ಕ್ಯಾರೆಕ್ಟರ್ ನನ್ನನ್ನ ಕಾಡ್ಬೇಕು, ನನ್ನ ನೆನಪಲ್ಲಿ ಹುಡ್ಕೋಬೇಕು. ಸೊ ಕ್ಯಾರೆಕ್ಟರ್ ಇಂದ ಕತೆ ಮೂವ್ ಆಗ್ಬೇಕು. ಮತ್ತೆ ಅದು ಅಷ್ಟು ಪವರ್ಫುಲ್. ಅದ್ರ ಎಸ್ಪೆಷಲಿ ಹೀರೋ ಅನ್ನೋ ಕ್ಯಾರೆಕ್ಟರ್ ಇದೆ ಗೊತ್ತಾ ಸರ್, ಎಲ್ರು ತಗೊಂಡು ಹೋಗ್ತಾನೆ ಗೊತ್ತಾ ಒಟ್ಟಿಗೆ. ಅವನು ಅನ್ನೋನು ತುಂಬಾ ಅಟ್ರಾಕ್ಟ್ ಮಾಡ್ಬೇಕು ಜನನ ಆ ಸ್ಕ್ರೀನ್ ಅಲ್ಲಿ. ನಾವು ಪಿಕ್ಚರ್ ನೋಡಿದ್ರೆ ಏನ್ ನೋಡ್ಬೇಕು ಸರ್, ಆಕ್ಚುಲಿ ಈಗಲೂ ನಾವು ಸಕ್ಸಸ್ಫುಲ್ ಸಿನಿಮಾದಲ್ಲಿ ಹೀರೋನೇ ನೋಡಿದ್ರೆ ಸರ್, ಬೇರೆ ನೋಡೋಣ ನಾವು. ಹಿಂದೆ ಮುಂದೆ ಏನು ಅಕ್ಕಪಕ್ಕ ಯಾರು ಕಾಣಲ್ಲ ಸರ್, ನಮ್ಗೆ ಹೀರೋ ಅಷ್ಟೇ ಕಾಣ್ತದೆ ಸರ್. ಹಂಗಿದ್ಮೇಲೆ ಈಗ ನೀವು ತಿರುಪತಿ ದೇವಸ್ಥಾನಕ್ಕೆ ಹೋದ್ರೆ ತಿರುಪತಿ ದೇವರೇ ಕಾಣೋದು, ಹೀರೋನು ಹಂಗೆ ನಾವು ಗಮನಿಸಿಲ್ಲ, ಐಡೆಂಟಿಫಿಕೇಶನ್ ಆಗಲ್ಲ. ಬಟ್ ಡೋರ್ ತೆಗೆಯೋದು ಎಲ್ಲ ಅವರೇನೆ, ಅಲಂಕಾರ ಮಾಡಿರೋದೆಲ್ಲ ಅವರೇನೆ. ಬಟ್ ನಾವು ಒಂದು ಕ್ಷಣ ಬಿಡಲ್ಲ, ಸೆಂಟರ್ ಆಫ್ ಅಟ್ರಾಕ್ಷನ್ ಅದೇ ಇರುತ್ತೆ. ಗಾಡಿ ಅಲ್ವಾ ತಿರುಪತಿ ದೇವಸ್ಥಾನಕ್ಕೆ ಹೋದಾಗ. ಹೀರೋನು ಹಂಗೆ ಸರ್, ಹಂಗೆ ಹೀರೋನ ಚೆನ್ನಾಗಿ ಬರ್ಕೋಬೇಕು, ಚೆನ್ನಾಗಿ ಜೀವ ತುಂಬಬೇಕು. ಹೀರೋನ ಎಷ್ಟು ಸ್ಕ್ರೀನ್ ಅಲ್ಲಿ ನಾವು ಮೆರೆಸ್ತೀವೋ ಅಷ್ಟು ಅಭಿಮಾನಿಗಳು ಇಷ್ಟ ಆಗುತ್ತೆ. ಎಕ್ಸಾಕ್ಟ್ಲಿ ಸರ್. ಈ ಬಟ್ಟೆ ವಿಚಾರವಾಗಿ ನೀವು ಹೇಳಿದ್ರ, ಯೂಶಲಿ ನಾನ್ ಚಂದನ್ ಅವ್ರನ್ನ ನೋಡಿರೋದಾಗ್ಲಿ, ಯಾವ್ದೇ ಸಾಂಗ್ ಇರ್ಬೋದು, ಫಂಕ್ಷನ್ ಆಲ್ಮೋಸ್ಟ್ ಎಲ್ಲ ನೀವು ಜಾಕೆಟ್ಸ್ ಯೂಸ್ ಮಾಡ್ತೀರಾ. ತುಂಬಾ ಕ್ರೇಜ್ ಬಟ್ಟೆ ಅಂದ್ರೆ ನಿಮ್ಗೆ? ಹೌದು, ಬಟ್ಟೆ ಅಂದ್ರೆ ಬಹಳ ಇಷ್ಟ ನನ್ಗೆ. ಅಂದ್ರೆ ನನ್ಗೆ ಕಾನ್ಫಿಡೆನ್ಸ್ ಕೊಡೋದೇ ನನ್ನ ಆಟ ಇದೆ.
ನಾನು ಚೆನ್ನಾಗಿ ಡ್ರೆಸ್ ಅಪ್ ಆಗಿ ಆದಾಗ ನನ್ಗೆ ಹೆವಿ ಕಾನ್ಫಿಡೆನ್ಸ್ ಅಲ್ಲಿ ಇರ್ತೀನಿ. ಪ್ರತಿ ಸಲಿನೂ ನೀವು ಅಂದ್ರೆ ಡಿಫ್ರೆಂಟ್ ಜಾಕೆಟ್ ಕಲೆಕ್ಷನ್ಸ್ ಹತ್ರ ಎಲ್ಲ ಇದೆ ಅನ್ಸುತ್ತಲ್ಲ? ಸಿಕ್ಕಾಬಟ್ಟೆ ಸರ್, ಇಡಕ್ ಜಾಗ ಇಲ್ದ ನಾನು ಪ್ರಾಬ್ಲಮ್ ಆಗಿರೋದು ಗೋಡನ್ ತಗೊಂಡಿದ್ದೀವಿ ಅಂತ ನಾಗರಬಾವಿಲಿ ಎಲ್ಲ ಒಂದ್ಸಲ ಮತ್ತೆ ಹಾಕಕ್ಕಾಗಲ್ಲ, ಅದೊಂದು ದೊಡ್ಡ ಪ್ರಾಬ್ಲಮ್. ಸೆಲೆಬ್ರಿಟಿಗಳ ಪ್ರಾಬ್ಲಮ್ ಒಂದ್ಸಲ ಹಾಕೋದು, ಯಾವ್ದೋ ಒಂದ್ ಇಂಟರ್ವ್ಯೂಗೆ ಹೋಗ್ತೀನಿ, ಒಂದ್ ಜಾಗ ಮುಗ್ದೋಯ್ತು ಅಷ್ಟೇ, ಅದನ್ನ ಮತ್ತೆ ಇನ್ನೊಂದ್ಸಲ ರಿಪೀಟ್ ಮಾಡಕ್ಕಲ್ಲ, ಅದೆಲ್ಲ ತಗೊಂಡು ಗೋಡನ್ ಅಲ್ಲಿ ಸ್ಟೋರ್ ಮಾಡೋದಾಗಿದೆ. ಯಾಕಂದ್ರೆ ಕಾಸ್ಟ್ಯೂಮ್ ವಿಚಾರವಾಗಿ ಇದ್ರಲ್ಲಿ ಸಿಂಪಲ್ ಆಗಿ ಮುಗಿಸಿದ್ರೆ ಏನಂತ ಕಾಣಿಸ್ತು ಒಂದೇ ಟ್ರೈಲರ್ ನೋಡಿದ ಪ್ರಕಾರ. ಇದ್ರಲ್ಲಿ ಏನಾದ್ರು ಡಿಫ್ರೆಂಟ್ ಏನಾದ್ರು ಇನ್ನೊಂದು ಶೇಡ್ ಬರುತ್ತೆ, ಅದನ್ನ ಚೆನ್ನಾಗಿ ಅದ್ರಲ್ಲಿ ಪೋರ್ಟ್ರೇ ಮಾಡಿ ಮೇ ಬಿ ಈ ಕಡೆ ಬ್ಯಾಕ್ ಸೈಡ್ ಈ ಶೇಡ್ ಅಲ್ಲಿ ಅದೇನೋ ವಿಆರ್ ಹಾಕೊಂಡ್ರು ಅಂತದ್ದು ಬೇರೆ ಕ್ಯಾರೆಕ್ಟರ್ ಇದು. ಓಕೆ, ಇದು ಮಾಡರ್ನೈಸ್ ಚಂದನ್ ಈಗಿನ ಟ್ರೆಂಡ್ ಇರುವಂತದ್ದು. ಎಸ್, ಅಂದ್ರೆ ಅದೇ ಕಾಲಘಟ್ಟದಲ್ಲೇ ನಡೆಯುವಂಥದ್ದು, ಏನೋ ಕಾಲಘಟ್ಟ ಚೇಂಜ್ ಆಗೋದಿಲ್ಲ, ಅದೇ ಕಾಲಮಾನದಲ್ಲಿ ನಡೆಯುವಂಥದ್ದು, ಅಂದ್ರೆ ಬೇರೆ ವ್ಯಕ್ತಿ. ಆಕ್ಚುಲಿ ವಿದ್ಯಾರ್ಥಿನಿಯರೇ ನಾನ್ ಕೇಳಿದಾಗ ಈ ಟೈಟ್ಲ್ ಆಕ್ಚುಲಿ ಇದೊಂದು ಟೈಟ್ಲ್ ಯಾರು ರಿಜಿಸ್ಟರ್ ಮಾಡಿಸಿದ್ರು ಅಥವಾ ಮಾಡೇ ಇರ್ಲಿಲ್ವ ಅನ್ಸ್ಬಿಡ್ತು. ಯಾಕಂದ್ರೆ ತುಂಬಾ ಕ್ಯಾಚಿ ಟೈಟಲ್ ಇದು, ಯೂಶಲಿ ಎಲ್ಲರಿಗೂ ರೀಚ್ ಆಗುವಂಥದ್ದು. ಆಮೇಲೆ ಇದೊಂಥರ ಏನೋ ಸಮಥಿಂಗ್ ಡಿಫ್ರೆಂಟ್ ವರ್ಡಿಂಗ್ ಅನ್ಸೋದು, ಅಥವಾ ನಮ್ಮಲ್ಲೇ ನಡೆದಿರುವಂತ ಕತೆ ಅನ್ಸ್ಬಿಡುತ್ತೆ. ಇದನ್ನ ಇಷ್ಟು ದಿನ ಯಾರೋ ಟೈಟ್ಲ್ ಈಸಿಯಾಗಿ ಸಿಗ್ತಾ ಸರ್? ಇದನ್ಗೆ ರಿಜಿಸ್ಟರ್ ಮಾಡಿದಾಗ ಯಾರು ರಿಜಿಸ್ಟರ್ ಮಾಡಿಲ್ಲ. ರಿಜಿಸ್ಟರ್ ಆದ್ಮೇಲೆ ನನಗೆ 4 ವರ್ಷ ಕಾಪಾಡ್ಕೊಂಡಿದ್ದೀನಿ ಟೈಟಲ್ ನ. ತುಂಬಾ ಜನ ಇದಕ್ಕೆ ನನಗೆ ಸಿಕ್ಕಾಪಟ್ಟೆ ದುಡ್ಡೆಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ, ಟೈಟ್ಲ್ ಕೊಡಿ ಅಂತ. ದೊಡ್ಡ ದೊಡ್ಡ ಪ್ರೊಡಕ್ಷನ್, ದೊಡ್ಡ ಹೀರೋಸೇ ಕೇಳಿದ್ದಾರೆ, ಹೀರೋ ಕಡೆಯವರು ಕೇಳಿದ್ದಾರೆ. ಹಂಗಾಗಿ ನಾನು ಯಾರಿಗೂ ಕೊಟ್ಟಿಲ್ಲ, ಬಿಕಾಸ್ ಸ್ಕ್ರಿಪ್ಟ್ ಮಾಡ್ಕೊಂಡ್ಬಿಟ್ಟಿದೆ, ಹಂಗಾಗಿ ನಾನು ಯಾರಿಗೂ ಕೊಡಕ್ ಹೋಗಿಲ್ಲ ಸರ್. ವೈ ಚಂದನ್ ಶೆಟ್ಟಿ ನಿಮ್ ಸಿನಿಮಾಗೆ, ಈ ಸಿನಿಮಾಗೆ ಅವರೇ ಯಾಕೆ ಈ ಕ್ಯಾರೆಕ್ಟರ್ಗೆ ಅನ್ಸಿ? ಇಲ್ಲ ಸರ್, ಇದು ಪ್ಯೂರ್ಲಿ ಅವ್ರು ಸೆಲೆಕ್ಟ್ ಆಗಿದ್ದು ಪ್ಯೂರ್ಲಿ ನೇಚರಿಗೆ ಬಿಟ್ಟಿತ್ತು ಸರ್. ಇದು ನಾನು ಮಾಡಿದೆ ಅಂತ ಹೇಳಲ್ಲ ನಾನು, ಆಕ್ಚುಲಿ ಇದು ಸರ್ಕಮ್ಸ್ಟಾನ್ಸಸ್ ಎಲ್ಲ ಸೇರಿ ಸರ್. ಕಂಪ್ಲೀಟ್ ಈ ಸಿನಿಮಾದಲ್ಲಿ ಲಾಸ್ಟ್ ಆಯ್ಕೆ ಸರ್, ಮ್ಯೂಸಿಕ್, ಕ್ಯಾಮ್ರಾಮ್ಯಾನ್, ಎವ್ರಿಥಿಂಗ್. ಇಲ್ಲಿ ನೋಡಿ ಲಾಲ್ ಆಗಿ ಕ್ಯಾರೆಕ್ಟರ್ಸ್ ಗಳಿದಾರಲ್ಲ, ಅವರು ಫೈನಲ್ ಆಗ್ಬಿಟ್ಟಿದ್ದಾರೆ. ಈ ಮ್ಯೂಸಿಕ್ ಡೈರೆಕ್ಟರ್ ಫೈನಲ್ ಆಗಿದ್ದಾರೆ, ಮ್ಯೂಸಿಕ್ ಆಗೋಗಿದೆ, ಸಾಂಗ್ ಗಳಾಗೋಗಿದೆ, ಲಿರಿಕ್ಸ್ ಬರ್ತಿದೆ, ಎಲ್ಲ ಕಂಪ್ಲೀಟ್ ಆಗೋಗಿದೆ. ಈ ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅವ್ರಿಗೆ. ಯಾರು ಕ್ಯಾರಿ ಮಾಡ್ತಾರೆ ಈ ಕ್ಯಾರೆಕ್ಟರ್, ಯಾರು ಕ್ಯಾರಿ ಮಾಡ್ತಾರೆ ಅಂತ ಪಾಪ ತುಂಬಾ ಒದ್ದಾಡಿದ್ದಾರೆ. ಏನಕ್ಕೆ ಅವರು ಕನೆಕ್ಟ್ ಆದ್ರು ಸರ್? ಏನಾಗುತ್ತೆ, ನಾನು ಬೇರೆ ಬೇರೆ ಹೀರೋಗೆ ಹೋಗಿ ಹೇಳಿದೀನಿ ಕತೆ, ಬಟ್ ಎಲ್ರು ಹೇಳಿದ್ರೆ ಕತೆ ಸೂಪರ್ ಆಗಿದೆ, ಕತೆ ಚೆನ್ನಾಗಿದೆ, ಮುಂದೆ ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿದೆ, ಕ್ಯಾರೆಕ್ಟರ್ ಮಾಡ್ತೀವಿ. ನಮಗೂ ಅವ್ರಿಗೂ ಮಧ್ಯೆ ಏನೋ ಹೊಂದಾಣಿಕೆ ಆಗದೆ ಕೆಲಸರಿಗೆ ಮಾಡ್ತೀನಿ ಅಂತ ಹೇಳಿದ್ರು ನನ್ಗೆ ನಾನು ಮಾಡಿಲ್ಲ. ನಂಗೆ ಹೇಳಿ ಅವ್ರು ಮಾಡ್ತೀನಿ, ಓಕೆ ಮಾಡೋಣ ಅಂತ ಹೇಳಿದ್ದಾರೆ. ನಿಮ್ ನಂಬರ್ ಆಕ್ಚುಲಿ ಹೀರೋ ಹತ್ರ ಹೋಗಿದ್ದೀನಿ, ಅವ್ರು ಇನ್ನ ನನ್ನ ಕರೀತಾರೆ, ಕತೆ ಹೇಳ್ದೆ ಬಂದ್ಬಿಟ್ಟಿದೀನಿ ನಾನು, ಏನೋ ರೀಸನ್ ಹೇಳ್ಬಿಟ್ಟು. ಸೊ ಬಂದಿದ್ದು ವಾಪಸ್. ಮೇ ಬಿ ಇಂಟ್ರೆಸ್ಟ್ ಅನ್ಸಿಲ್ಲ ನಿಮ್ಗೆ? ಅಲ್ಲಿ ಹೋಗಿ ಅಲ್ಲೆಲ್ಲ ಕೂತಿರ್ತಾರೆ, ನಾನು ಇಲ್ಲಿ ಕೂತಿರ್ತೀನಿ, ಒಂದ್ 5 minutes ಅದು ಅವ್ರು ಭೇಟಿ ಮಾಡೋದಕ್ಕೆ ಒಂದು ಸಣ್ಣ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ ಅಲ್ಲಿ ಏನೋ ವೈಬೇ ಮ್ಯಾಚ್ ಆಗ್ತಿರಲ್ಲ ನಮ್ಗೆ, ಸೊ ಎಳಿತಾನೆ ಇರಲ್ಲ. ಸೊ ಹಂಗ್ ಬಂದಿರೋ ಎಕ್ಸಾಂಪಲ್ ಇದೆ. ಆ ಥರದ್ದು 4-5 ಹೀರೋಗಳಿಗೆ ಆಗಿದೆ, ಬಟ್ ದೇ ಆರ್ ಗ್ರೇಟ್ ಆಕ್ಟರ್ಸ್, ಅದ್ರ ಬಗ್ಗೆ ಇಲ್ಲ ಅದ್ರ ಬಗ್ಗೆ. ಬಟ್ ಅವರೆಲ್ಲರೂ ಪ್ರೀತಿಯಿಂದ ಒಪ್ಕೊಂಡಿದ್ರು ಮಾಡ್ತೀನಿ ಅಂತ. ಕೆಲಸರಿ ಕಮರ್ಷಿಯಲ್ಸ್ ಅಲ್ಲಿ ವರ್ಕೌಟ್ ಆಗಿಲ್ಲ, ಕೆಲಸರಿ ನನಗೆ ವೇವ್ಸ್ ಆಗಿಲ್ಲ, ಕೆಲಸರಿ ಡೇಟ್ ಸಮಸ್ಯೆ, ಆ ಥರದ್ದು ಏನೇನೋ ಸಮಸ್ಯೆ. ಬಟ್ ಅಲ್ಟಿಮೇಟ್ಲಿ ಏನಂತ ಹೇಳಿದ್ರೆ ಕೆಲಸರಿ ನನ್ನ ತಪ್ಪು ನಿರ್ಧಾರಗಳಿಗೂ ಹೋಗಿದ್ದಿದೆ. ಓಕೆ, ಏನೋ ಈ ಸಿನಿಮಾ ಮಾಡ್ಬಿಡ್ಬೇಕು ಅನ್ನೋದು ಹೋಗಿದ್ದು ಇದೆ. ಬಟ್ ಈ ಚಂದನ್ ಸರ್ಗೆ ನನಗೆ ಕ್ಯಾರೆಕ್ಟರ್ ಏನ್ ಅನ್ಕೊಂಡ್ ಬರ್ದಿದ್ದೆ, ಫಸ್ಟ್ ಬರೀಬೇಕಾದ್ರೆ ಏನ್ ಅನ್ಕೊಂಡ್ ಬರ್ದಿದೆ, ಏನು ಇಮೇಜ್ ಇರಬಾರ್ದು ಈ ಕ್ಯಾರೆಕ್ಟರ್ಗೆ, ಸ್ಕ್ರೀನ್ಗೆ ಫಸ್ಟ್ ಟೈಮ್ ಆಗಿರ್ಬೇಕು, ಜನಕ್ಕೆ ಗೊತ್ತಿರ್ಬೇಕು, ಬಟ್ ತುಂಬಾ ಗೊತ್ತಿರಬಾರ್ದು, ಬಿಗ್ ಸ್ಕ್ರೀನಿಗೆ ಫ್ರೆಶ್ ಆಗಿರ್ಬೇಕು. ಅದೇನ್ ವರ್ಡ್ ನ ಬರ್ದಿದೆ ನಾನು ಫಸ್ಟ್, ಅದು ಆಕ್ಯುರೇಟ್ ಅದೇ ವರ್ಡ್ ಆಯ್ತು ಸರ್. ಸೂಪರ್. ಬಟ್ ಸುತ್ಕೊಂಬಂದ್ ಟೈಮ್ ತಗೊಂತು, ಬಟ್ ಅದು ಆ ವರ್ಡ್ ಏನ್ ಬರ್ದಿದೆ ಆ ವರ್ಡ್ಗೆ ಪಕ್ಕಾ ಮ್ಯಾಚ್ ಆಯ್ತು. ಆಮೇಲೆ ಲಕ್ಕಿಲಿ ನೋಡಿ, ಆಕ್ಚುಲಿ ನಾನು ಪಾರ್ಟಿ ಸಾಂಗ್ ಮಾಡ್ಬಿಟ್ಟಿದ್ದೆ ಮುಂಚೆನೆ. ಆಕ್ಚುಲಿ ಪಾರ್ಟಿ ಇವರೇ ಸ್ಟಾರ್ ಕರ್ನಾಟಕಕ್ಕೆ, ನಾನ್ ಪಾರ್ಟಿ ಸಾಂಗ್ ಬರ್ಕೊಂಡಿದೀನಿ. ಪಾರ್ಟಿ ಅಂತ ಕ್ರೇಜ್ ಹುಟ್ಟಿದೆ. ಬಟ್ ನೋಡಿ, ಆ ಪಾರ್ಟಿ ಸಾಂಗ್ ಬರ್ಕೊಂಡಿದೀನಿ, ಬಟ್ ಅದು ಪಾರ್ಟಿ ಸಾಂಗ್ ಮಾಡೋರ್ ಕೈಲೇ ಬಂದು ಸಿಕ್ಕಾಕೊಂಡಿದೆ. ಮತ್ತೇನ್ ಗೊತ್ತಾ ನೋಡಿ, ಬರ್ದಿರೋರು ಇವ್ ಕ್ಲೋಸ್ ಫ್ರೆಂಡ್ಸ್ ಒಟ್ಟಿಗೆ ರೂಮ್ಮೇಟ್ಸ್ ಬರ್ದಿರೋದು, ಅದೆಲ್ಲ ಬಂದು ಇಲ್ಲಿ ಸೇರ್ಕೊಂಡ್ಬಿಡತ್ತೆ. ಸೂಪರ್. ಹಂಗಾಗಿ ಇವ್ರ ಕ್ಯಾರೆಕ್ಟರ್ ಏನು ಅಂದ್ರೆ ನನ್ಗೇನು ನಾನು ಮಾಡಿದೀನಿ ಅಂತ ಹೇಳಕ್ ಈಗಲೂ ನನ್ಗೆ ಅದು ಏನೋ ಮಾಡಿಸ್ತಾ ಇದೆ ಅವ್ರ ಹತ್ರ. ಅನ್ನೋನ್ ಪವರ್ ಕೇಳ್ತಾರೆ. ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಹುಡ್ಬೇಕಾದ್ರೆ ಇವ್ರು ಓಕೆ ಅನ್ಸಿದ್ರ? ಇಲ್ಲ ಸರ್, ನನ್ಗೆ ಗೊತ್ತೇ ಇಲ್ಲ ಸರ್. ಹೆಂಗ್ ಕರೆಕ್ಟ್ ಆಯ್ತು ಸರ್, ನನಗೆ ಅವ್ರ ಹತ್ರ ಅವ್ರ ನಂಬರ್ ಕಲೆಕ್ಟ್ ಮಾಡೋ ಹಿಂದಿನ ದಿನ ತನಕನು ಅವ್ರ ಮೇಲೆ ನನ್ಗೆ ಈ ಸ್ಕ್ರಿಪ್ಟ್ ಬರೆದಾಗ
ಅವ್ರು ಇದ್ದಾರೆ ಅನ್ನೋದೇ ಜ್ಞಾಪಕ ಇಲ್ಲ ಸರ್ ನನಗೆ. ಓಕೆ. ಫ್ರಾಂಕ್ಲಿ ಸ್ಪೀಕಿಂಗ್, ಅವ್ರ ನಂಬರ್ ತಗೊಳೋ ತನಕ ಅವ್ರ ಬಗ್ಗೆ ನಂಗೆ ಎಲ್ಲೂ ಅವ್ರ ಅಕ್ಷರನೇ ಬರ್ದಿಲ್ಲ. ಓಕೆ ಸರ್, ನಿಮಗೆ ಈ ವಿದ್ಯಾರ್ಥಿನಿಯರಲ್ಲಿ ಏನ್ ಕನೆಕ್ಟ್ ಆಗ್ಬೋದು ಅಥವಾ ನಾನು ಓಕೆ ಇದೆಲ್ಲ ಆಕ್ಟ್ ಮಾಡ್ಬೋದು ಅಂತ ಯಾಕೆ ಅನ್ನಿಸ್ತು ಈ ಸ್ಕ್ರಿಪ್ಟ್ ಕೇಳಿದ್ಮೇಲೆ? ಅಂದ್ರೆ ಇದರಲ್ಲಿ ನನಗೆ ಮೇಜರ್ ಕನೆಕ್ಟ್ ಆಗಿದ್ದು ಅಂತ ಹೇಳಿದ್ರೆ, ಈಗಿನ ಜನರೇಷನ್ ಮಕ್ಕಳು ಈ ಫೋನ್ಗೆ ಹೆಂಗ್ ಅಡಿಕ್ಟ್ ಆಗಿದ್ದಾರೆ, ಆ ಫೋನ್ಗೆ ಅಡಿಕ್ಟ್ ಆಗಿರೋದು ಪ್ಲಸ್ ಈಗಿನ ಸಮಾಜದಲ್ಲಿ ಇವಾಗ ನಾವು ಇದ್ವಲ್ಲ ಸ್ಟೂಡೆಂಟ್ಸ್ ಆಗಿ, ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಕಳೆದವಲ್ಲ, ಆತರ ಇವ್ರಿಲ್ಲ. ಹೌದೌದು, ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ನಾವು ಪೇರೆಂಟ್ಸ್ ಹೊಡೆಸ್ಕೊಳ್ತಾ ಇದ್ವಿ, ನಮ್ ಬೇರೆ ತರ ಟ್ರೀಟ್ ಮಾಡೋರು ನಮ್ಗೆ. ಈಗ ಆತರ ಎಲ್ಲ ಮಕ್ಕಳನ್ನ ಟ್ರೀಟ್ ಮಾಡಕ್ ಆಗಲ್ಲ. ಹೊಡೆದ್ರೆ ಪೇರೆಂಟ್ಸ್ ಬಂದು ಗಲಾಟೆ ಮಾಡ್ತಾರೆ ಅಥವಾ ಟೀಚರ್ಸ್ ಗಳಿಗೆ. ಇನ್ನೊಂದು ಪಾಯಿಂಟ್, ಇನ್ನೊಂದು ಸೂಪರ್ ಕ್ಯಾರೆಕ್ಟರ್ ಇದೆ. ಆಕ್ಚುಲಿ 4ನೇ ಕ್ಯಾರೆಕ್ಟರ್ ಅಂತ ನಾನು ಮಾತ್ರ ಹೇಳ್ತೀನಿ, ಅವ್ರಿಗೂ ಹೇಳಿಲ್ಲ. ಅನ್ನೊಂದು ಒಂದು ಕ್ಯಾರೆಕ್ಟರ್ ಇರುತ್ತೆ. ನೀವು ಅನ್ನೊಂದು ಕ್ಯಾರೆಕ್ಟರ್ ಭಯ ಪಡ್ತೀರಾ, ಯಾಕೆ ಸರ್ ಅದು? ಹೌದು, ಯಾರೋ 4ನೇ ವ್ಯಕ್ತಿಗೆ ನಾವು ಅನ್ನೊಂದು ಕ್ಯಾರೆಕ್ಟರ್ ಅಂತ ಹೇಳ್ತೀನಿ, ಅದಕ್ಕೆ ಭಯ ಪಡ್ತೀರಾ ನೀವು? ಅದ್ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಇವತ್ತು. ಬಟ್ ಭಯ ಸೊಸೈಟಿ ಜನಕ್ಕ, ಅದು ಸೊಸೈಟಿಗ ಅನ್ನೋದು ಅವ್ನು ಗೊತ್ತಿಲ್ಲ ನಿಮ್ಗೆ. ಹೌದೌದು. ಬಟ್ ಅವ್ನು ನಿಮ್ಮನ್ನ ಅಟೆನ್ಷನ್ ಇಡ್ತಾನೆ, ಅವ್ನಿಗೆ ಎದುರಿಸ್ತಾನೆ, ಅವ್ನು ನಿಮ್ಮನ್ನ ಬಗ್ಗಿಸ್ತಾನೆ, ಅವ್ನು ನಿಮ್ಮನ್ನ ಫೇಕ್ ಅಕೌಂಟ್ಸ್. ಅನ್ನೋನ್ ಅಂದ್ರೆ ನಿಮಗೆ ದೇವ್ರು ಆಗ್ಬಹುದು, ಅನ್ನೋನ್ ಪೀಪಲ್ ಯಾರು ಆಗ್ಬಹುದು. ಆ ತರದ್ದು ಒಂದ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ರೆ ಒಂದ್ ಸರ್ಕಮ್ಟೆನ್ಸ್ ಜಾಗದಲ್ಲಿ. ಓಕೆ. ಸೊ ಅದೇ, ಸೊ ಈ ತರ ಕತೆ ಕೇಳಿದಾಗ ನನ್ಗೆ ಫಸ್ಟ್ ಆಫ್ ಆಲ್ ಇದನ್ನ ಆ ಮಕ್ಳುಗಳನ್ನ ಅವ್ರಿಗೆ ಒಂದು ವಿಭಿನ್ನ ರೀತಿಯಲ್ಲಿ ಅವ್ರಿಗೆ ಅರಿವು ಮೂಡಿಸುವಂತ ಕ್ಯಾರೆಕ್ಟರ್. ಓಕೆ. ಅಂದ್ರೆ ಈ ತರನು ಮೆಸೇಜ್ ಕೊಡಬಹುದು. ಆ ಮೆಸೇಜ್ ಅಂತಲ್ಲ, ಅವ್ರನ್ನ ರೆಡಿ ಮಾಡ್ತೀನಿ. ಆಮೇಲೆ ಅವ್ರ ಮೆಂಟಾಲಿಟಿನ ಚೇಂಜ್ ಮಾಡ್ಬಿಡ್ತೀನಿ ನಾನು. ಸೂಪರ್. ಅದ್ ಯಾವ ತರ ಚೇಂಜ್ ಮಾಡ್ತೀನಿ ಅನ್ನೋದೇ ಸಿನಿಮಾದಲ್ಲಿ ಇರೋದು. ಆಮೇಲೆ ಆನ್ ಅಂಡ್ ಆಫ್ ಕ್ಯಾರೆಕ್ಟರ್ ಇದು ಸ್ವಿಚ್ ಆಗ್ತಿರುತ್ತೆ, ಸ್ವಿಚ್ ಆಗ್ತಾನೆ ಇರುತ್ತೆ ಕ್ಯಾರೆಕ್ಟರ್ಸ್. ಅಂಡ್ ನನಗೆ ಕ್ವಾಲಿಟಿ ವೈಸ್ ಅಲ್ಲಿ ತುಂಬಾ ಕಾಂಪ್ರಮೈಸ್ ಆಗಿಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ನನಗೆ ಟ್ರೈಲರ್ ನೋಡಿದ ತಕ್ಷಣ. ಯಾಕಂದ್ರೆ ಯೂಶಲಿ ಈಗ ಏನಾಗ್ಬಿಟ್ಟಿದೆ, ಕ್ವಾಲಿಟಿಲಿ ಸ್ವಲ್ಪ ಇದು ಮಾಡ್ತೀರಾ, ಬಟ್ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಬಂದಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸರಿ ಇಲ್ಲ ಸರ್, ನನಗೆ ಇದನ್ನ ನಾನು ಪ್ಯೂರ್ಲಿ ಆಡಿಯನ್ಸ್ಗೆ ಅಂತಾನೆ ಮಾಡಿದ್ದೀನಿ. ಬಿಕಾಸ್ ಆಫ್ ಇವತ್ತಿಗೆ ನನಗೆ ಸಿನಿಮಾಗೆ ಬರೀ ಕತೆ ನೋಡಕ್ ಬರಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗಿದೆ ಸರ್. ಈ ಜರ್ನಿಲಿ ಅವರಿಗೆ ವಿಜುವಲ್ ಕ್ವಾಲಿಟಿ, ಸೌಂಡ್ ಕ್ವಾಲಿಟಿ, ಪಿಕ್ಚರ್ ಕ್ವಾಲಿಟಿ, ಆಕ್ಟರ್ ಕ್ವಾಲಿಟಿ, ಕಾಸ್ಟ್ಯೂಮ್ ಕ್ವಾಲಿಟಿ, ಮೇಕಪ್ ಕ್ವಾಲಿಟಿ, SFX ಕ್ವಾಲಿಟಿ, ವಿಜುವಲ್ ಎಫೆಕ್ಟ್ಸ್ ಕ್ವಾಲಿಟಿ, ಇದೆಲ್ಲದೂ ಬೇಕು ಸರ್. ಇವಾಗ ಏನಾಗ್ತಿದೆ, ಥಿಯೇಟರ್ ಅಲ್ಲಿ ಅವೆಲ್ಲ ಕ್ವಾಲಿಟಿ ಇದ್ರೆ ಸಿನಿಮಾಟಿಕ್ ಫೀಲ್ ಬರುತ್ತೆ, ಇಲ್ಲಾಂದ್ರೆ ಸಿನಿಮಾಟಿಕ್ ಫೀಲ್ ಬರಲ್ಲ. ಡಾಕ್ಯುಮೆಂಟರಿ ಫೀಲು, ವೆಬ್ ಸೀರೀಸ್ ಫೀಲು, TV ಸೀರಿಯಲ್ ಫೀಲ್ ಬರುತ್ತೆ. ನನಗೆ ಅದರಿಂದ ಆಚೆ ತರಬೇಕು ಸಿನಿಮಾ. ಓಕೆ, ನನಗೆ ಇತ್ತೀಚೆಗೆ ಥಿಯೇಟ್ರಿಗೆ ಜನ ಏನಕ್ಕೆ ಹೋಗ್ತಿಲ್ಲ, ನಾನೇ ನನ್ನ ಕ್ವಶನ್ ಕೇಳ್ಕೊಂಡ್ರೆ ನಾನು ಏನಕ್ಕೆ ಥಿಯೇಟ್ರಿಗೆ ಹೋಗ್ತಿಲ್ಲ, ಮೊದಲನೇದು ನಾನೇನು ಥಿಯೇಟ್ರಿಗೆ ಹೋಗ್ತಿಲ್ಲ ಅನ್ನೋ ಕ್ವಶನ್ಸ್ ಕೇಳಿದಾಗ ಏನೇನು ವೀಕ್ ಇದೆ, ಕತೆ ಬಿಟ್ಬಿಡೋಣ ಸರ್. ಕತೆ ಬಂದ್ಬಿಟ್ಟು ಬೇರೆ ಬೇರೆ ಅವ್ರವ್ರ ವರ್ಷನಲ್ಲಿ ಬೇರೆ ಬೇರೆ, ಅವ್ರವ್ರ ಟೇಸ್ಟ್ ಬೇರೆ ಇರುತ್ತೆ. ಬಟ್ ಕ್ವಾಲಿಟಿ ಎಲ್ರಿಗೂ ಒಂದೇ. ನನಗೂ ಅದೇ ಕ್ಯಾಮ್ರಾ ಸಿಗುತ್ತೆ, ನಿಮ್ಗೂ ಅದೇ ಕ್ಯಾಮ್ರಾ ಸಿಗುತ್ತೆ, ಇವ್ರಿಗೂ ಅದೇ ಮ್ಯೂಸಿಕ್ ಸಿಗುತ್ತೆ, ಟೋನ್ಸ್ ಅದೇ ಇರುತ್ತೆ. ಬಟ್ ಕ್ವಾಲಿಟಿ ಬೇಕಲ್ಲ ಅಲ್ಲಿ, ಆ ಕ್ವಾಲಿಟಿ ನಾವು ಕೊಡ್ಲೇಬೇಕು ಸರ್. ಅವಾಗಲೇ ಸಿನಿಮಾಟಿಕ್ ಫೀಲ್ ಬರೋದು, ಇಲ್ಲಾಂದ್ರೆ ಸಿನಿಮಾಟಿಕ್ ಫೀಲ್ ಬರಲ್ಲ. ಅದಕ್ಕೋಸ್ಕರ ಆ ಕ್ವಾಲಿಟಿ ತುಂಬಾ ಕಾನ್ಸಂಟ್ರೇಟ್ ಮಾಡಿದ್ದೀನಿ, ತುಂಬಾ ಟೈಮ್ ತಗೊಂಡಿದ್ದೀನಿ ಸರ್. ಫೈಟ್ ಮಾಡಿದ್ದೀನಿ, ಜಗಳ ಮಾಡಿದ್ದೀನಿ. ಓಕೆ ಸರ್, ಯೂಶಲಿ ನಿಮಗೆ ಈ ವಿದ್ಯಾರ್ಥಿನಿಯರೇ ಅಂತ ನೆನಪಾಗಿದ್ರೆ ಏನ್ ನೆನಪಾಗುತ್ತೆ ಸ್ಟೂಡೆಂಟ್ಸ್ ಲೈಫ್ ಅಂದ್ರೆ? ಸ್ಟೂಡೆಂಟ್ ಲೈಫ್ ಬೆಸ್ಟ್ ಸರ್. ಆಕ್ಚುಲಿ ಅಂದ್ರೆ ಚೆನ್ನಾಗಿರುತ್ತೆ. ಎಕ್ಸಾಮ್ಸ್ ಅನ್ನೋ ಒಂದು ಪಾರ್ಟ್ ಬಿಟ್ಬಿಟ್ಟು ಎಲ್ಲರಿಗೂ ಕ್ರೇಜ್ ಇಂತನಾ? ಯಾವ ತರ ನೀವು ಫಸ್ಟ್ ಬೆಂಚ್ ಸ್ಟೂಡೆಂಟ್, ಲಾಸ್ಟ್ ಬೆಂಚ್? ಆಬ್ವಿಯಸ್ ಲಾಸ್ಟ್ ಸರ್. ಹೌದಾ, ನೀವು ಲಾಸ್ಟ್ ಬೆಂಚ್? ಲಾಸ್ಟ್ ಇಂದ ಫಸ್ಟ್. ಖುಷಿಯಾಗಿ ಹೇಳ್ತಾರೆ ಸರ್, ಆ ತರ ಹೇಳೋದೆಲ್ಲ ಸಿಗಲ್ಲ ಮೇ ಬಿ. ಯಾರು ಹೇಳಿ ಲಾಸ್ಟ್ ಬೆಂಚ್ ಅವ್ರು ಮಾತ್ರ ಹೇಳ್ಕೊಳೋದಂಗೆ. ಹೌದು ಸರ್, ಲಾಸ್ಟ್ ಬೆಂಚ್ ಅಲ್ಲಿ ಅಂತ ಅದ್ಭುತಗಳನ್ನ ನಡೆಯುತ್ತೆ ಸರ್. ಅಲ್ಲೆಲ್ಲ ಯಾರಿಗೂ ಗೊತ್ತಾಗಲ್ಲ. ಎಷ್ಟೋ ಜನ ಲೆಜೆಂಡ್ ಕ್ರಿಯೇಟ್ ಆಗಿರೋದು ಲಾಸ್ಟ್ ಬೆಂಚ್ ಅಲ್ಲೇ. ಸ್ಕೂಲಿಂದಲೂ ಹಂಗೇನಾ ಅಥವಾ ಕಾಲೇಜಲ್ಲಿ? ಸ್ಕೂಲಲ್ಲಿ ಸ್ವಲ್ಪ ಲಾಸ್ಟ್ ಇಂದ ಒಂದ್ 2 ಬೆಂಚ್ ಇದ್ದೆ. ಕಾಲೇಜಲ್ಲಿ ಹೋದ್ರೆ ಕಂಪ್ಲೀಟ್ ಲಾಸ್ಟ್ ಬೆಂಚ್. ಫುಲ್ ಗ್ಯಾಂಗ್ ಇತ್ತ ನಿಮ್ದೆಲ್ಲ? ಜಾಸ್ತಿ ಜನ, ಒಂದು 4-5 ಜನ. 4-5 ಜನ ಹೈಲೈಟ್ ಆಗುತ್ತೆ. ಒಂದ್ ಕಾಲೇಜಲ್ಲಿ ಒಂದ್ ಕ್ಲಾಸ್ ಅಲ್ಲಿ ಒಂದು 80 ಜನ ಇರ್ತಾರೆ, ಅದ್ರಲ್ಲಿ 5 ಜನ ಹೈಲೈಟ್ ಆಗೋರು ಇದ್ದೇ ಇರ್ತಾರೆ ಯಾವತ್ತು. ಅವ್ರ ಗ್ಯಾಂಗ್ ಐತಲ್ಲ, ಈ ಚಂದನ್ ಗ್ಯಾಂಗ್ ಇದೆ, ಇನ್ನೊಬ್ರದ್ದು ಯಾವ್ದೋ ಗ್ಯಾಂಗ್ ಇದೆ, ಇತ್ತಪ್ಪ ಗ್ಯಾಂಗ್ಗಳು. ನಮ್ ಗ್ಯಾಂಗ್ ಮೇಲೆ ಬಹಳ ಕಣ್ಣು ಇತ್ತು. ಇಡೀ ಕಾಲೇಜ್ ಮೇಲೆ ಕಣ್ಣಿರುತ್ತೆ. ನಮ್ ಕ್ಲಾಸ್ ಅವ್ರದೇ ಒಂದ್ ಇನ್ನೊಂದು ಗ್ಯಾಂಗ್ ಇತ್ತು, ಅವ್ರ ಕಣ್ಣಿತ್ತು ಅವ್ರಿಗೆ. ಯಾಕಂದ್ರೆ ನಾವೆಲ್ಲ ಬೇರೆ ಊರಿಂದ ಬಂದಿರೋರು. ನಾನ್ PUC ಮಾಡಿದ್ದು ಸೆಂಟ್ ಫಿಲೋಮಿನಾಸ್ ಪುತ್ತೂರು.
ಪುತ್ತೂರಲ್ಲಿ. ಡಿಗ್ರಿ ಮಾಡಿದ್ದು ಮೈಸೂರು ವಿದ್ಯಾವಿಕಾಸಲ್ಲಿ. ನಂದೂರು ಸಕಲೇಶ್ಪುರ ಸ್ವಂತ ಬೇರೆಯವರು ಇವ್ರು ಯಾರು ಬೇರೆಯವರಿಂದ ಬಂದ್ಬಿಟ್ಟು ಇಷ್ಟೊಂದು ಹಾಡು ಇತ್ತವರಲ್ಲ ಹುಡುಗರು ಅಂತ ಅಂದ್ಬಿಟ್ಟು ಒಂದೊಂದ್ ನಮ್ಮ ಲೋಕಲ್ ಲೈಟ್ಸ್ ಒಂದು ಕಣ್ಣಿತ್ತು. ಬೇಕಾದ್ರೆ ನಮ್ಮ ಜೋಬಿಲ್ಲಾಗಿ ಇರ್ತಾ ಇದ್ವಿ ಅಷ್ಟೇ. ಹಾಡು ಹೇಳ್ಕೊಂಡು ಲಾಸ್ಟ್ ಬೆಂಚ್ ಅಲ್ಲಿ ಮ್ಯೂಸಿಕ್ ಬರ್ಕೊಂಡು ಅದೇ ಅದು ಮಜಾ ಮಾಡಿದ್ವಿ, ಸಿಕ್ಕಾಪಟ್ಟೆ ಮಜಾ ಮಾಡಿದ್ವಿ. ಫುಲ್ ಕ್ವಾಟ್ಲೆ ಕೊಟ್ಟಿರ್ತೀರ ಟೀಚರ್ಸ್ ಗಳಿಗೆ ಲೆಕ್ಚರರ್ಸ್ಗೆಲ್ಲ ಆತರ? ಕ್ಲಾಸೇ ಕ್ವಾಟ್ಲೆ ಕೊಟ್ಟು ಹೊರಗಡೆ ಹಾಕಿರಲ್ಲ ಒಂದ್ ಕ್ಲಾಸ್ ಸಿಕ್ಕಾಪಟ್ಟೆ ಹೊರಗಡೆ ಬೇಜಾನ್ ಪನಿಷ್ಮೆಂಟ್ ಆತರ. ಗೆಟ್ ಔಟ್ ಅಂದ್ರೆ ಥ್ಯಾಂಕ್ ಯು ಅಂತ ಬಿಡೋದು. ಚೆನ್ನಾಗಿರುತ್ತಲ್ಲ ಸರ್ ಅದೆಲ್ಲ. ಓಕೆ, ನಿಮ್ ಗ್ಯಾಂಗ್ ಏನಾದ್ರು ಒಂದು ನೇಮ್ ಇತ್ತಾ? ನಮ್ ಗ್ಯಾಂಗ್ ಇಲ್ಲ, ಆತರ ನೇಮ್ ಎಲ್ಲ ಪಿಕ್ಚರ್ ಅಲ್ಲಿ ಇದೆ. ವಿವಿ ಗ್ಯಾಂಗ್ ಅಂತ. ವಿವಿ ಗ್ಯಾಂಗ್ ವಿದ್ಯಾರ್ಥಿನೇ. ಓಕೆ ಸರ್, ಯೂಶಲಿ ಇದು ರ್ಯಾಗಿಂಗ್ ಇರ್ಬೋದು, ಮೇ ಬಿ ಈ ನವಡೇಸ್ ಕಡಿಮೆ ಆಗಿದೆಯೋ ಅಥವಾ ಬೇರೆ ತರ ರ್ಯಾಗಿಂಗ್ ಶುರುವಾಗಿದೆ ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಈ ಕಾಲೇಜ್ಗೆ ಹೋಗ್ತೀವಿ, ಬೇರೆ ತರ ಶುರುವಾಗಿರ್ಬೋದು ಮೇ ಬಿ. ಬಟ್ ನಮ್ಮ ಕಾಲೇಜ್ ಟೈಮ್ಗಳಲ್ಲಿ ಇತ್ತದು. ಅಂದ್ರೆ ಫಾರ್ ಎಕ್ಸಾಂಪಲ್ ಬೇರೆ ಬ್ರಾಂಚ್, ಈಗ ನಾವು ಟೆಕ್ನಿಕಲ್ ಪಾರ್ಟ್ ಅಲ್ಲಿ ಡಿಪ್ಲೊಮಾ ಇಂಜಿನಿಯರಿಂಗ್ ಅಲ್ಲಿ ಇದ್ದಾಗ ಸೊ ಅವ್ರದೇ ಬ್ರಾಂಚ್ಗಳು ಗಲಾಟೆ ನಡೆಯೋದು. ಇವಾಗ ಆಕ್ಚುಲಿ ಲೈವ್ ರ್ಯಾಂಕಿಂಗ್ ಇತ್ತು, ಇವಾಗ ಡಿಜಿಟಲ್ ರ್ಯಾಗಿಂಗ್ ಇದೆ. ಅದು ಹೊಸ ಪದ ಯೂಸ್ ಮಾಡ್ತಿದೀನಿ, ಡಿಜಿಟಲ್ ರ್ಯಾಗಿಂಗ್ ಅಂತ. ಮುಂಚೆ ನಮ್ ಕಾಲದಲ್ಲಿ ಹುಡುಗರು ಕರೆದು ರ್ಯಾಗ್ ಮಾಡೋದು, ಬೈಯೋದು ಆ ತರದ್ದೆಲ್ಲ ಇತ್ತು. ಇವಾಗ ಏನಂದ್ರೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ, ಕಾಲೇಜಿಗೆ ಗೊತ್ತಿರುತ್ತೆ ಎಲ್ಲ ನಂಬರ್ ಎಕ್ಸ್ಚೇಂಜ್ ಆಗಿರುತ್ತೆ, ಫೇಕ್ ಅಕೌಂಟ್ ಇಂದ ಬೈಯೋದು, ಫೇಕ್ ಅಕೌಂಟ್ ಇಂದ ರ್ಯಾಗ್ ಮಾಡೋದು, ಡಿಜಿಟಲ್ ರ್ಯಾಗಿಂಗ್, ಡಿಜಿಟಲ್ ರ್ಯಾಗಿಂಗ್ ಅದನ್ನು ಬುಲ್ಲಿಂಗ್. ಈಗ ಗೊತ್ತಿರೋರೆ ಆ ಕಾಲೇಜು ಈ ಕಾಲೇಜು ಆ ಕಾಲೇಜು, ಈ ಸೆಕ್ಷನ್ ಆ ಸೆಕ್ಷನ್, ಆ ಹುಡುಗಿ ಈ ಹುಡುಗಿ ಎಲ್ಲ ಪ್ರೊಫೈಲ್ ಓಪನ್ ಆಗಿ ಸಿಗುತ್ತೆ. ಆಮೇಲೆ ಈ ಮುಂಚೆ ನಾವು ಕಾಲೇಜ್ ಆ ಹುಡುಗಿ ಮಾತಾಡ್ಸ್ಕೊಂಡ್ರೆ ಕಷ್ಟ ಆಗಿತ್ತು, ಸಿಕ್ಕಾಬಿಟ್ಟೆ ಈಸಿ ಸರ್. ಹಂಗಾಗಿದೆ, ಹಂಗೆ ತೆಗೆದ್ಬಿಡ್ಬೋದು. ಹಂಗಾಗಿ ಈಸಿಯಾಗಿ ಮೀಟ್ ಆಗ್ತವೆ, ಈಸಿಯಾಗಿ ಕಮೆಂಟ್ ಮಾಡ್ಬೋದು. ಆಮೇಲೆ ಮುಂಚೆ ಮತ್ತೆ ಒಂದು ಹುಡುಗಿನ ಮೀಟ್ ಮಾಡಕ್ಕೆ ಅಥವಾ ಅವ್ನು ಮಾತಾಡ್ಸಕ್ಕೆ ಅಥವಾ ಏನ್ ಜಗಳ ಮಾಡಕ್ಕೊಂದು ಸಿಕ್ಕಾಬಿಟ್ಟು ಟೈಮ್ ಯೋಚನೆ ಮಾಡ್ಬೋದು. ಇವಾಗ ಏನ್ ಗೊತ್ತಾ, ಈಗ ಎಕ್ಸಾಂಪಲ್ ನಮ್ಗೆ 3 ಸೆಟ್ ಅಂತ ಇರುತ್ತೆ. ಟಕ್ ಅಂತ ಕೋಪ ಬರುತ್ತೆ, ಟಕ್ ಅಂತ ಕೋಪ ಹೊಟ್ಟೋಗುತ್ತೆ, ಟಕ್ ಅಂತ ನಗು ಬರುತ್ತೆ ಗೊತ್ತಾ. ಈಗ ಟಕ್ ಅಂತ ಕೋಪ ಬರುತ್ತೆ ಅನ್ಕೋ, ನಮ್ಮ ಮೊಬೈಲ್ ಇಲ್ಲ ಅನ್ಕೊಳ್ಳಿ, ನಮ್ಗೆ ಯಾರಿಗೋ ಬೈಬೇಕು ಅನ್ಕೊಳ್ಳಿ, ಕೋಪ ಬಂದ ತಕ್ಷಣ ಟಕ್ ಫೋನ್ ಮಾಡಿ ಬೈದ್ ಬಿಡ್ತೀವಿ ಅನ್ಕೊಳ್ಳಿ. ಮುಂಚೆ ಮೊಬೈಲ್ ಇಲ್ಲ, ಕೋಪ ಬಂದ್ರೆ ಅವ್ರನ್ನ ಹೋಗಿ ಮೀಟ್ ಮಾಡೋ ಅವಶ್ಯಕತೆ ಕೋಪ ಇರ್ತಿರ್ಲಿಲ್ಲ ನಮ್ಗೆ. ಭಯನೇ ಜಾಸ್ತಿ ಇರೋದು ಅಂತನಾ, ಅಲ್ಲಿ ಅಷ್ಟೇ ಭಯ ಬಂದ್ಬಿಡೋದು. ಇವಾಗ ಏನ್ ಗೊತ್ತಾ, ತುಂಬಾ ಪ್ರಿಪರೇಷನ್ ಆಗೋದ್ರು ಅಲ್ಲೆಲ್ಲ ಟುಸ್ಪಟ್ ಹಾಕಿ. ಇವಾಗ ಏನ್ ಗೊತ್ತಾ, ನಿಮ್ಗೆ ನಿಮ್ ಎಮೋಷನ್ ಎನ್ಹಾನ್ಸ್ ಮಾಡೋದಕ್ಕೆ ಮೆಟೀರಿಯಲ್ ಇದೆ ನಿಮ್ಮ ಹತ್ರ, ಮೊಬೈಲ್. ಆದ್ರೆ ಮಜಾ ಇರಲ್ಲ ಸರ್. ಆದ್ರೂ ಸರ್ ನಿಮ್ಗೇನ್ ಸರ್ ಮಜಾ ಇರಲ್ಲ. ಗನ್ನಿಗಿನ ಶಾರ್ಪ್ ಮೊಬೈಲ್ ಇವತ್ತು, ಕತ್ತಿಗಿನ ಶಾರ್ಪ್ ಅದ, ಲಾಂಗಿಗಿನ ಶಾರ್ಪ್. ಎಷ್ಟು ಮಾಡ್ರೆ ಆಗಿದೆ ನೀವು ಸರಿ, ನೀವು ಆಗಿದೆ ಜಸ್ಟ್ ಮೊಬೈಲ್ ಅಲ್ವಾ? ಹೌದೌದು, ಮೊಬೈಲ್ ಇಂದ ಏನ್ ಬೇಕಾದ್ರೂ ಆಗುತ್ತೆ. ನೀವು ಟಾಪ್ ಬೆಸ್ಟ್ ವೆಪನ್ ಇದೆ ಸರ್. ಆಕ್ಚುಲಿ ನಾನು ಕೇಳಿದೆ, ನಮ್ಮನ್ನ ಹಾಳು ಮಾಡ್ತಿರೋದು ಉದ್ಧಾರ ಮಾಡ್ತಿರೋದು ಒಂದೇ ಹೇಳ್ಬೋದು ಸರ್. ವರ್ಲ್ಡ್ ಅಲ್ಲಿ ಆಟೋ ಉದ್ಧಾರ ಎಷ್ಟು ಜನ ಆಗ್ತಿದಾರೆ ಮಾತ್ರ ತುಂಬಾ ಜನ ಆಯ್ತಾರೆ. ಹೌದೌದು, ಯೂಶಲಿ ನಾನು ಇದು ವೆಪನ್ ಅಂತಾನೆ ಕರೆಯೋದು. ತುಂಬಾ ಜನ ಸರ್, ನೀವ್ ಹೇಳ್ದಂಗ ಅದು ಪ್ಲಸ್ ಆದ್ರೂ ಆಗ್ಬೋದು, ಮೈನಸ್ ಆದ್ರೂ ಆಗ್ಬೋದು. ಹೌದು, ಆಗ್ತಾ ಇದೆ. ನಿಮ್ ಕಾಲದಲ್ಲಿ ರ್ಯಾಗಿಂಗ್ ಅಂದ್ರೆ ನಿಮ್ ಕಾಲೇಜ್ ಸರ್ ರ್ಯಾಗಿಂಗ್ ಎಲ್ಲ ಯಾವ ತರ? ನಮ್ ಕಾಲೇಜ್, ನಮ್ ಹಾಸ್ಟೆಲ್ ಅಲ್ಲಿ ರ್ಯಾಗಿಂಗ್ ಅದೊಂದು ಕಂಪಲ್ಸರಿ ಇರ್ತದೆ. ಜಾಬ್ ಅದೇ ಫಿಕ್ಸ್. ಅಂದ್ರೆ ಬಿಗಿನಿಂಗ್ ಹಾಸ್ಟೆಲ್ ಫಸ್ಟ್ ಬಂದ ತಕ್ಷಣನೇ ಅದು ಪದ್ಧತಿ, ನಮ್ ಕಾಲೇಜಲ್ಲಿ ಪದ್ಧತಿ ಇತ್ತು, ರ್ಯಾಗ್ ಮಾಡ್ಲೇಬೇಕು ಅನ್ನೋದು. ಅಂದ್ರೆ ನೀವೇ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ಅಲ್ಲ, ನಮ್ ಸೀನಿಯರ್ ತಲಾಂತರದಿಂದ ಮಾಡ್ಬೇಕು ಅಷ್ಟು ಅಧಿಕಾರ ಹಸ್ತಾಂತರ ಹಂಗೆ. ಸೊ ಅದು ಬಂದಿರೋದು, ಬಳುವಳಿ ಬಂದಿರೋದು ಹಂಗೆ. ಸೊ ರ್ಯಾಗಿಂಗ್ ಡೇ ಅಂತಾನೆ ಒಂದಿತ್ತು ಕಾಲೇಜ್, ಅದು ರ್ಯಾಗಿಂಗ್ ಡೇ ಅಂತಾನೆ ಇತ್ತು ನಮ್ಗೆ. ಹಾಸ್ಟೆಲ್ ಹುಡುಗರದ್ದು ರ್ಯಾಗಿಂಗ್ ಡೇ ಅಂತಾನೆ ಇತ್ತು. ಅದ್ರಲ್ಲಿ ಸೀನಿಯರ್ಸ್ ಎಲ್ಲ ಡಿಗ್ರಿ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಅವರು ಹೊಸದಾಗಿ ಟೀಮ್ ಯಾರು ಬಂದಿರ್ತಾರೆ ಅವ್ರನ್ನೆಲ್ಲ ಅವ್ರಿಗೆ ಟಾಸ್ಕ್ ಕೊಡ್ತಾರೆ. ನೀನು ಹಿಂಗೆ ಆಕ್ಟ್ ಮಾಡ್ಬೇಕು, ನೀನ್ ನಾಯಿ ತರ ಆಡ್ಬೇಕು, ನೀನು ಏನೋ ಕ್ರೊಕೊಡೈಲ್ ಮೊಸಳೆ ತರ ಆಡ್ಬೇಕು, ಕಪ್ಪೆ ತರ ಇರ್ಬೇಕು, ನೀನ್ ಕುದುರೆ ತರ ಕಿರ್ಚ್ಬೇಕು. ಸೊ ಹಂಗೆಲ್ಲ ಮಾಡೋದು, ಮಜಾ ತಗೊಳ್ಳೋದು. ಮಜಾ ಇತ್ತು. ಅಂದ್ರೆ ಅವ್ರು ಯಾರಿಗೂ ಹರ್ಟ್ ಮಾಡ್ಬೇಕಂತ ಮಾಡ್ತಿರ್ಲಿಲ್ಲ. ಅದಕ್ಕೆ ಕಾಲೇಜ್ ಪರ್ಮಿಷನ್ ಕೂಡ ಇತ್ತು. ನಿಮ್ಗೆ ಮಾಡಿದ್ರೆ ಯಾರಾದ್ರು? ಮಾಡಿದ್ರು. ಓಕೆ, ನಿಮ್ಗೆ ಏನ್ ಯಾರಾದ್ರು ಫುಲ್ ಅಜೀಬ್ ಆಗೋ ಇನ್ಸಿಡೆಂಟ್ ಅಂದ್ರೆ? ಅಜೀಬ್ ಆ ತರ ಇಲ್ಲ, ಫನ್ನಿಂಗ್ ಮಾಡ್ತಾ ಇದ್ರು ಅಷ್ಟೇ. ಅಂದ್ರೆ ಅದ್ ಏನ್ ಉದ್ದೇಶಕ್ಕೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಬೆರಿಲಿ ಅಂತ ಈಗ ಸೀನಿಯರ್ಸ್ ಮತ್ತೆ ಜೂನಿಯರ್ಸ್ ಒಂದು ರ್ಯಾಪೋ ಬಿಲ್ಡ್ ಆಗ್ಲಿ ಅಂತ ಮಾಡ್ತಿದ್ರು.
ಅದು ತುಂಬಾ ಕೆಟ್ಟದಾಗೆಲ್ಲ ನಡೆಸ್ಕೊಳ್ತಿಲ್ಲ, ಖುಷಿಯಾಗಿ ಫನ್ ಆಗಿರೋದು, ಎಲ್ಲ ನಗೋರು. ಸೊ ಹಾಗೇನೆ ಹಂಗೆ ರ್ಯಾಪೋ ಬಿಲ್ಡ್ ಆಯ್ತು. ಅಲ್ಲಿ ಯಾವ ಮಟ್ಟಕ್ಕೆ ರ್ಯಾಪೋ ಬಿಲ್ಡ್ ಆಯ್ತು ಅಂತಂದ್ರೆ ಸೀನಿಯರ್ಸ್ ಓಕೆ, ಅಲ್ಲಿವರೆಗೂ ಬಿಲ್ಡ್. ಯೂಶಲಿ ಅವಾಗ ಸಿನಿಮಾಗಳಲ್ಲಿ ಒಂದು ಮಿಡಲ್ ಸಿನಿಮಾಗಳು ಬಂದಾಗ ರ್ಯಾಗಿಂಗ್ ಮಾಡೋದೇ ಒಂದು ಸೀನ್ಗಳು ಇಟ್ಬಿಡೋ ಸಿನಿಮಾ. ಕರೆಕ್ಟ್. ಎಷ್ಟೋ ಸಿನಿಮಾಗಳು 4 ಜನ ಪೋಡಾರಿಗಳು ಕೂತಿರ್ತಾರೆ, ಅಲ್ಲಿ ಅವಳು ಪ್ರಪೋಸ್ ಮಾಡೋದು, ಆತರ ಏನಾದ್ರು ಇಲ್ಲ ಸರ್, ಆತರ ಏನಾಗಿಲ್ಲ. ಓಕೆ, ನೀವ್ ಯಾರಿಗಾರ ರ್ಯಾಗಿಂಗ್ ಮಾಡಿದೀರಾ ಆತರ? ಇಲ್ಲ, ನಾನು ಯಾರಿಗೂ ಹುಡುಗಿರ್ಗೆ ಹುಡುಗರಿಗೆ ಆತರ ಏನಿಲ್ಲ. ರ್ಯಾಗಿಂಗ್ ಮಾಡಿಲ್ಲ, ಹುಡುಗಿರಿಗೆ ಅವಳಿ ಕೊಟ್ಟಿದ್ದೀನಿ. ಹೆಂಗೆ? ಸುಮ್ನೆ ಏನೇನೋ ಹೆಸರು ಕರಿಯೋದು, ಹಾಡು ಹೇಳೋದು, ಅವ್ರಿಂದ ಹಾಡು ಹೇಳ್ಕೊಂಡು ಹೋಗೋದು, ಅವ್ರು ತಿರುಗಿಬಿಡ ಆತರ ಎಲ್ಲ ಆಗಿದೆ. ಕ್ಲಾಸ್ ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಹುಡುಗಿರ ಏನೋ ಒಂದು ಮ್ಯೂಸಿಕ್ ಮಿಮಿಕ್ ಮಾಡೋದು ಆತರ ಎಲ್ಲ ಮಾಡ್ತಿದ್ರ? ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ಕ್ಲಾಸ್ ಅಲ್ಲಿ ಎಂಟ್ರಿ ಆಗ್ತಾರೆ, ಅವ್ರಿಗೆ ರೇಗಿಸ್ಬೇಕು, ಅವಾಗ ಏನೋ ಮ್ಯೂಸಿಕ್ ಮಾಡ್ಬಿಟ್ಟು ರೇಗಿಸ್ಬಿಡೋದು, ಅದೆಲ್ಲ ಮಾಡಿದ್ವಿ, ಸಿಕ್ಕಾಪಟ್ಟೆ ಮಾಡಿದ್ವಿ. ಓಕೆ, ಯೂಶಲಿ ನಾನು ಅದನ್ನ ಮಾಡ್ತಿದ್ದೆ, ಅದಕ್ಕೆ ಕೇಳಿದೆ. ಸೊ ಯಾರ ಎಂಟ್ರಿ ಆದ್ರೆ ಅವ್ರಿಗೆ ಅಂದ್ಬಿಡೋದು, ಏನೋ ಒಂದು ಆಡಿಸ್ಬಿಡೋದು. ಆ ಟೀಚರ್ಸ್ ಗಳಿಗೂ ಮಾಡಿದ್ದೇವೆ ಕೆಲಸ. ಬಟ್ ಈ ವಿದ್ಯಾರ್ಥಿನಿಯರು ಅಂದಾಗ ನಮ್ಗೆ ಆ ಡೇಸ್ ನೆನಪಾಗುತ್ತಲ್ಲ ಸರ್, ಅದು ಎಲ್ರಿಗೂ ನೆನಪಾಗುವಂತ ಒಂದು ಟೈಟ್ಲ್ ಇದೆ. ಈ ಟೈಟ್ಲ್ ಯಾಕೆ ನಿಮ್ಗೆ ತಲೆಗೆ ಬಂತಿದ್ದು ಸರ್? ಮೇಜರ್ಲಿ ಇನ್ವಿಟೇಷನ್ಸ್ ಅಲ್ಲ ಸರ್. ಈಗ ನಾವು ಏನೇ ಟೈಟ್ಲ್ ಇಟ್ರು ಜನಕ್ಕೆ ಈ ಟೈಟ್ಲ್ ಅನ್ನೋದು ಮೊದಲನೇ ಇನ್ವಿಟೇಷನ್ ತುಂಬಾ ಜಾಗೃತಿ ವಹಿಸ್ಬೇಕು ಸರ್, ಎಸ್ಪೆಷಲಿ ಈಗ ಟೈಮಲ್ಲಿ. ಯಾಕೆಂದ್ರೆ ಜನಕ್ಕೆ ಗೊತ್ತಿರಬೇಕು, ಈಸಿ ಟು ಪ್ರೊನೌನ್ಸ್, ಮತ್ತೆ ಟೈಟ್ಲ್ ಒಂದು ಫೀಲ್ ಇರುತ್ತೆ. ಈಗ ನಿಮಗೆ ವಿದ್ಯಾರ್ಥಿನಿಯರೇ ಅಂದ್ರೆ ನಾ ಹೇಳ್ಬೇಕಂದ್ರೆ ಒಂದು ಸ್ಮೈಲ್ ಬರುತ್ತಲ್ಲ ಸರ್. ಮತ್ತೆ ಆ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಏನಿದೆ ಗೊತ್ತಲ್ಲ ಸರ್, ಅದು ಯಾವತ್ತೂ ಸ್ಮೈಲ್ ಡೇಸ್ ಸರ್. ಅದು ನೀವ್ ಏನೇ ಆದ್ರೂ ಅದರಿಂದ ಈಚೆ ಬಂದ್ರು ಆ ಸ್ಕೂಲ್ ಮುಂದೆ ಹೋದ್ರೆ ಸರ್, ಈ ಸ್ಕೂಲಲ್ಲಿ ಹೋಗಿದ್ದೆ, ಇವ್ ನನ್ನ ಫ್ರೆಂಡ್ಸ್ ಅಂತ ನೋಡಿ, ಈ ರಿಯಾಕ್ಷನ್ ಅಲ್ಲೇ ನಾವು ಮಾತಾಡ್ತೇವೆ. ಆ ಫೀಲ್ ನನಗೆ ಟೆಂಪ್ಟ್ ಮಾಡ್ತೇವೆ ಸರ್, ಅದಕ್ಕೆ ಈ ಟೈಟಲ್ ಫಿಕ್ಸ್. ಅಂಡ್ ಅದರಲ್ಲಿ ಕಾಲೇಜಲ್ಲಿ ಕ್ಲಾಸ್ ಅಲ್ಲಿ ಕೂತಿದ್ದಾಗ ಮೆಮೋ ಬಂದ್ರೆ ನಾಳೆ ಆತ್ಮೀಯ ವಿದ್ಯಾರ್ಥಿನಿಯರೇ ನಾಳೆ ರಜಾ ಇದೆ ಅಂದಾಗ ಖುಷಿನೇ ಹೌದು, ಆ ತರ ಒಂದು ಸ್ಟಾರ್ಟ್ ಆಗಿದೆ ಸರ್. ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ, ಮ್ಯೂಸಿಕ್ ವಿಜಯ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿ, 2 ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ಬ್ಯಾಡ್ ಬಾಯ್ಸ್ ಮತ್ತೆ ಪಾರ್ಟಿ ಸಾಂಗ್, 2 ಒಳ್ಳೆ ಸೌಂಡಿಂಗ್ ಇದೆ ಆಕ್ಚುಲಿ. ಅದರಲ್ಲಿ ಬ್ಯಾಡ್ ಬಾಯ್ ಸಾಂಗ್ ಅಲ್ಲಿ ಹುಡುಗರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಡ್ಯಾನ್ಸ್ ಮಾಡಿರೋದು, ಕೊರಿಯೋಗ್ರಫಿ ಮೋಹನ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇದು ಅಷ್ಟೇ, 2ನೇ ಸಾಂಗ್ ಅವರೇ ಮೋಹನ್ ಕೊರಿಯೋಗ್ರಾಫರ್ ಅವರೇ ಮಾಡಿದ್ದಾರೆ. ಪಾರ್ಟಿ ಸಾಂಗು ಅಷ್ಟೇ, ನೀವು ಕೇಳಿದ್ರೆ ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿ. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ಸಾಂಗ್ ಅಲ್ಲಿ ಯೂಸ್ ಮಾಡಿದೀವಿ ಸರ್, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡ್ಕೊಂಡು. ಸೊ 2 ಸಾಂಗ್ ಅಲ್ಲಿ ಅನಿಮೇಟ್ ಮಾಡಿ. ಸೂಪರ್ ಸರ್. ಓಕೆ, ಈಗಿನ ಟೆಕ್ನಾಲಜಿ ಮಾಡ್ರೇಟ್ ಆಗಿರ್ಲಿ, ಈಗಿನ ಆಡಿಯನ್ಸ್ ಕನೆಕ್ಟ್ ಆಗ್ಬೇಕಲ್ಲ ಸರ್. ಹೌದೌದು, ಕನೆಕ್ಟ್ ಆಗ್ಬೇಕಲ್ಲ, ಹಂಗಾಗಿ ಅದೊಂದು ಒಂದು ಸಣ್ಣ ಫೀಲ್, ಒಂದು ಸಣ್ಣ ಟಚ್ ಅಂತ ಹೇಳ್ತೀವಲ್ಲ ಸರ್, ಖುಷಿ ಆಯ್ತದ. ನನ್ನ ಕ್ಯಾರೆಕ್ಟರ್ ಅವತಾರ ಕ್ರಿಯೇಟ್ ಮಾಡಿರೋದು ಸೂಪರ್, ಸಗರ ಮಾಡಿದ್ರು. ಇದು ಫಸ್ಟ್ ಟೈಮ್ ಇಂಡಿಯಾದಲ್ಲೇ, ಫಸ್ಟ್ ಟೈಮ್. ಓ ಸೀರಿಯಸ್ಲಿ ಸರ್? ಓ ಸೂಪರ್ ಸರ್. ಆತರ ಏನ್ ಟೆಕ್ನಾಲಜಿ ಎಲ್ಲಿ ಮಾಡಿಸಿದ? ಇಲ್ಲೇ ಬ್ಯಾಂಗ್ಳೂರ್ ನಮ್ದು ಈಗ ಒಂದು ಟೀಮ್ ಸೆಟ್ ಮಾಡಿ, ನಾನೇ ಸೆಟ್ ಮಾಡಿ ಆಕ್ಚುಲಿ ನಾನೇ ಮಾಡಿಸ್ಕೊಂಡಿದ್ದು ಸರ್. ಓಕೆ, ಫಸ್ಟ್ ಟೈಮ್ ಸಾಂಗ್ ಅಲ್ಲಿ ನಾವು ಯೂಸ್ ಮಾಡಿದ್ವಿ. ಕನ್ನಡದಲ್ಲಿ ಎಷ್ಟೋ ಮೊದಲುಗಳು ನಡೆದೋಗ್ಬಿಟ್ಟಿದೆ, ಇದೊಂದು ಪ್ರಥಮ ಆಗಿದೆ. ಅಂಡ್ ಚಂದನ್ ಅವ್ರಿಗೆ ಅದು ಇದೊಂದು ಕ್ರೆಡಿಟ್ ಸರ್. ಈಗ ನೀವು ಈ ತರ ಒಂದು ಸಿನಿಮಾಗಳು ಮಾಡಿದಾಗ ಆಕ್ಚುಲಿ ಇಷ್ಟು ಒಂದು ಫೇಸ್ ನೋಡಿದೀರಾ. ಫಾರ್ ಎಕ್ಸಾಂಪಲ್ ಸಿಂಗರ್ ಆಗಿ, ರ್ಯಾಪರ್ ಆಗಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಎಲ್ಲ ಸಕ್ಸಸ್ಫುಲ್ ಕಂಡಿದ್ದೀರಾ. ಈಗ ನಿಮ್ಗೆ ಒಂದು ದೊಡ್ಡ ಟಾಸ್ಕ್ ಆಕ್ಟರ್ ಆಗಿ ಗೆಲ್ಬೇಕು. ಎಷ್ಟು ಪ್ರೆಷರ್ ಇದೆ ಮೈಂಡ್ ಅಲ್ಲಿ. ಯಾಕಂದ್ರೆ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ 5-6 ಸಿನಿಮಾ ನಿಮ್ಗೆ ಈಗ ಆನ್ಲೈನ್, ಮೂರು ಸಿನಿಮಾ ಮುಗಿಸಿದೀನಿ. ಮಾತುಕತೆಲ್ಲೇ ಇರುವಂತ ಸಿನಿಮಾಗಳು ಇಲ್ಲ, ಇವಾಗ 3 ಸಿನಿಮಾ ಮುಗಿಸಿದೀನಿ. ಮಿಕ್ಕಿದ ಕಥೆಗಳು ಕೇಳಿದೀನಿ, ಯಾವ್ದು ಫೈನಲ್ ಮಾಡ್ಕೊಂಡಿಲ್ಲ. ಬಿಕಾಸ್ ಒಂದು ರಿಲೀಸ್ ಆಗ್ಬೇಕು ಫಸ್ಟ್. ನನಗೆ ಗೊತ್ತಾಗಬೇಕು ನಾನು ಪಾಸ್ ಆಗಿದ್ದೀನಿ, ಫೇಲ್ ಆಗಿದ್ದೀನಿ ಅಂತ. ಆಮೇಲೆ ಬೇರೆ ಎಕ್ಸಾಮ್ ತಗೊಬಹುದು ಅಲ್ವಾ, ಬೇರೆ ಕೋರ್ಸ್ ಸೇರ್ಕೊಬಹುದು. ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ. ಪ್ರೆಷರ್ ಇರುತ್ತೆ ಅಲ್ಲ ಸರ್? ಖಂಡಿತವಾಗ್ಲೂ ಇದೆ ಸರ್. ಮತ್ತೆ ಆಕ್ಟರ್ ಪ್ರೂವ್ ಮಾಡ್ಕೊಳ್ಳೇಬೇಕು, ನೀವೀಗ ಮಾಡ್ಲೇಬೇಕು. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದೀನಿ. ಅಯ್ಯೋ, ಈಗ ಮಾಡಿದ್ರೆ ಇವಾಗ ಮಾಡ್ದಂಗೆ. ಇನ್ನೊಂದು 10 ವರ್ಷ ಬಿಟ್ಬಿಟ್ಟು ಮಾಡ್ತೀನಿ ಅಂತಂದ್ರೆ ಆಗೋಗ್ಬಿಟ್ಟಿರುತ್ತೆ. ನಾವು ಇದನ್ನ ಮೀರ್ಕೊಂಡು ಏಜ್ ಪಾಸ್ ಆಗಿ ಹೋಗ್ಬಿಟ್ಟಿರುತ್ತೆ. ಬೇರೆ ಬೇರೆ ಆರ್ಟಿಸ್ಟ್ ಗಳು ಬಂದಿರ್ತಾರೆ, ಅವಾಗ ಯೂತ್ಸ್ ಬೇರೆ ಇರ್ತಾರೆ. ಅವಾಗ ಹೋಗ್ಬಿಟ್ಟು ನಾನು ಹೀರೋ ಆಗ್ತೀನಿ ಅಂದ್ರೆ ಆಗಕ್ಕಾಗಲ್ಲ. ಇವಾಗ ಇರೋ ಟೈಮ್ ಚೆಕ್ ಮಾಡ್ಬೇಡ, ನೋಡೋಣ ಹಣೆ ಬರ ಅಂತ ಅಂದ್ಬಿಟ್ಟು ಒಂದು ಚಾಲೆಂಜ್ ತಗೊಂಡು ಮಾಡಿದೀನಿ. ಲಾಸ್ಟ್ ಟೈಮ್ ನಾನು ಕೇಳಿದಾಗ ನೀವು ಮಾತು ಹೇಳಿದ್ರೆ ಕೂಡ ಹೆಂಗೆ ಅಂದ್ರೆ ತುಂಬಾ ಪ್ರೆಷರ್ ಇದೆ ಕೂಡ. ಆಫ್ಟರ್ ಬಿಗ್ ಬಾಸ್ ಅನ್ನು ತುಂಬಾ ಆಫರ್ಗಳು ಬಂತು ನಿಮ್ಗೆ, ನೀನ್ ಒಪ್ಕೊಂಡಿರ್ಲಿಲ್ಲ ಅಥವಾ ಮಾಡಿರ್ಲಿಲ್ಲ ಅಂತ. ಈಗ ಏನಕ್ಕೆ ಈ ಸ್ಕ್ರಿಪ್ಟ್ ನ ಮಾಡ್ಬೇಕು ಅಂತ ಈಗ ಈ ಫೇಸ್ ಅಲ್ಲಿ ಅನ್ನಿಸ್ತು? ಈ ಟೈಮ್ಗಳಲ್ಲಿ ಸಿನಿಮಾ ಮಾಡ್ಲೇಬೇಕು, ನಾನು ಒಬ್ಬ ಆಕ್ಟರ್ ಆಗ್ಬೇಕು ಅಂತ ಯಾಕೆ ಅನ್ನಿಸ್ತು ನಿಮ್ಗೆ?
ಸರ್ ಇವಾಗ ನನಗೆ ಬಿಗ್ ಬಾಸ್ ಆದ್ಮೇಲೆ ಮ್ಯೂಸಿಕ್ ಅಲ್ಲೇ ನಾನು ಇನ್ವಾಲ್ವ್ ಆಗ್ಬೇಕು ಅಂತ ಅದ್ರಲ್ಲೇ ಇದ್ದೆ ನಾನು. ಎಲ್ಲೋ ಒಂದ್ ಕಡೆ ಜೀವನ ಅಲ್ಲೇ ಸ್ಟ್ರಕ್ ಆಗ್ಬಿಟ್ಟಿದೆ ಅಂತ ಅನ್ಸ್ತು ನನಗೆ. ಇನ್ನೊಂದ್ ಲೆವೆಲ್ ಹೋಗ್ಬೇಕು ಅಂತ ಹೇಳಿದ್ರೆ ಆಕ್ಟರ್ ಆಗ್ಲೇಬೇಕಾಗಿತ್ತು ನನಗೆ. ನಮ್ ಇಂಡಸ್ಟ್ರಿಯಲ್ಲಿ ಆಕ್ಟ್ರಿಗೆ ಸಿಗುವಂತ ಸಂಭಾವನೆ ಇನ್ ಯಾರಿಗೂ ಸಿಗಲ್ಲ ಸರ್. ಟ್ರೂ. ಒಬ್ಬ ಆಕ್ಟರ್ ಏನ್ ಕೊಡ್ತಾರಲ್ಲ ಸಂಭಾವನೆ, ಅದ್ರ ಅರ್ಧ ಭಾಗದಷ್ಟು ಇಡೀ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೂ ಕೊಟ್ರು ಕೊಡೋದಿಲ್ಲ, ಅಷ್ಟು ಕೊಡೋದಿಲ್ಲ, ಅರ್ಧದಷ್ಟು. ಯೋಚನೆ ಮಾಡಿ ಎಲ್ಲಿಂದ ಎಷ್ಟು ಮೇಜರ್ಲಿ ಸರ್. ಆಕ್ಚುಲಿ ಈ ಪಾಯಿಂಟ್ ನಾವು ಇಬ್ರು ಟೆಕ್ನಿಷಿಯನ್ ಆಗಿರೋದು ಇದನ್ನ ಹೇಳಲೇಬೇಕು. ಆಕ್ಚುಲಿ ಸರ್ ಮೇಜರ್ಲಿ ಒಂದು ಪ್ರಾಡಕ್ಟ್ ಅಲ್ಲಿ ನಿಮ್ಗೆ 50% ಪ್ಲಸ್ ಅಮೌಂಟ್ ಮೇನ್ ಆಕ್ಟರ್ ಲೀಡ್ ತಗೊಂತಾನೆ. ಹಂಗಾಗಿ ಆ ಸಿನಿಮಾದಲ್ಲಿ ಬೇರೆ ಎಲ್ಲಾ ಫುಲ್ಫಿಲ್ ಟೆಕ್ನಿಕಲ್ ನಿಮ್ಗೆ ಸ್ಟ್ರಾಂಗ್ ಮಾಡಕ್ಕೆ ಆಗಲ್ಲ ಸರ್. ಫಾರ್ ಎಕ್ಸಾಂಪಲ್ ನೋಡಿ ಸರ್, 100 ರೂಪಾಯಿ ಒಬ್ಬ ಪ್ರೊಡ್ಯೂಸರ್ ಹತ್ರ ನನ್ನ ಹತ್ರ 100 ರೂಪಾಯಿ ಇದೆ, ಇದಕ್ಕೊಂದು ಸಿನಿಮಾ ಮಾಡ್ಬೇಕು ಅಂತಾರೆ. ಅದ್ರಲ್ಲಿ 50 ರೂಪಾಯಿ ನಾವು ಆಕ್ಟರ್ ಕೊಡ್ಬೇಕಾಗತ್ತೆ. ಇನ್ನು 50 ರೂಪಾಯಿಲಿ ಮ್ಯೂಸಿಕ್ ಡೈರೆಕ್ಟರ್, ಕ್ಯಾಮ್ರಾ, ಸಪೋರ್ಟಿಂಗ್ ಆಕ್ಟರ್ಸ್, ಕಾಸ್ಟ್ಯೂಮ್, ಮೇಕಪ್, ಎಷ್ಟು ಡಿಸೈನ್, ಎಷ್ಟು ಡಿಪಾರ್ಟ್ಮೆಂಟ್, ಒಂದರ 100 ಡಿಪಾರ್ಟ್ಮೆಂಟ್ ಇರುತ್ತೆ. ಅಷ್ಟು ಜನಕ್ಕೆ ಇನ್ನು 50 ರೂಪಾಯಿ ಎಲ್ಲಿದೆ ಡಿಫ್ರೆನ್ಸ್? ಮೇ ಬಿ ಇಷ್ಟು ವರ್ಷದ ಜರ್ನಿಗೆ ನೀವು ಆ ಫ್ರಸ್ಟ್ರೇಷನ್ ಕಂಡಿದ್ದೀರಾ ಅನ್ಸುತ್ತೆ. ಖಂಡಿತ ಸರ್. ನಾಟ್ ಓನ್ಲಿ ಸರ್, ಆಕ್ಚುಲಿ ನೀವು 100 ಜನ ಟೆಕ್ನಿಷಿಯನ್ ಮಾತಾಡ್ಸಿ 99 ಜನ ಇದೇ ಆನ್ಸರ್ ಹೇಳ್ತಾರೆ. ಕರೆಕ್ಟ್ ಅಲ್ಲ ಸರ್? 100%. ಇವು ಎಲ್ಲರಿಂದ ಸೇರಿ ಸಿನಿಮಾ ಆಗೋದು ಆಕ್ಚುಲಿ. ಬಟ್ ಏನು ಮಾಡಕ್ಕಾಗಲ್ಲ, ನಮ್ ಇಂಡಸ್ಟ್ರಿ ಅದು ಹಾಗೆ. ಹೌದು, ಈಗ ಎಂಟರ್ಟೈನ್ಮೆಂಟ್ ಫೇಸ್ ಯಾರು ಬರುತ್ತೋ ಅವರು ಹಿ ವಿಲ್ ಟೇಕ್ ದ ಮೇಜರ್ ಶೇರ್. ಸೊ ಹಾಗಾಗಿ ನನ್ಗೂ ಅಷ್ಟೇನೆ, ಓಕೆ ನಾನು ಒಂದ್ ಮೇಜರ್ ಶೇರ್ ತಗೋಬೇಕು ಗುರು ಅಂತ. ಟು ಬಿ ಆನೆಸ್ಟ್, ಈಗ ಓಪನ್ ಆಗಿ ಯಾರು ಹೇಳಲ್ಲ ಸರ್ ಹಿಂಗೆ, ಹೌದು ಹಿಂಗ್ ನನ್ ಬೇಕಾಗಿತ್ತು ಅಂತ ಯಾರು ಹೇಳಲ್ಲ. ಎಲ್ಲ ಗುರು ಬಂತು ಅನ್ನೋದು ಬೇರೆ ತರ ಇರುತ್ತೆ. ನೀವು ಕರೆಕ್ಟ್ ಆಗಿ ಹೇಳಿದ್ರ ಸರ್. ಓಪನ್ ಆಗಿ ಹೇಳ್ತೇನೆ ಸರ್, ಏನ್ ಪ್ರಾಕ್ಟಿಕಲ್ ಆಗಿ ಹೇಳ್ತೇನೆ, ಏನಿಲ್ಲ ಅಷ್ಟೇ. ಹೌದು. ಸೊ ಈಗ ಹೇಗಿದೆ ಆಕ್ಟರ್ ಆದ್ಮೇಲೆ? ಈಗ ಹೆಂಗ ಅನಿಸ್ತಿದೆ ನಿಮಗೆ? ಸರ್ ಇನ್ನು ಆಕ್ಟರ್ ಆಗಿಲ್ಲ, ಎಕ್ಸಾಮ್ ಬರ್ತಿದ್ದೀನಿ ಆಕ್ಟ್ ಮಾಡ್ಬಿಟ್ಟು, ರಿಸಲ್ಟ್ ಬಂದ್ಮೇಲೆ ನಾನು ಆಕ್ಟರ್ ಇಲ್ವಾ ಅಂತ ಗೊತ್ತಾಗಿದೆ. ಈಗ ನಿಮ್ದು ಮೇ ಬಿ ಇದೇ ಫಸ್ಟ್ ರಿಲೀಸ್ ಅನ್ಸುತ್ತಲ್ಲ ಈಗ? ಇವಾಗ ಫಸ್ಟ್. ಬಟ್ ಚೆನ್ನಾಗಿದೆ, ಫಸ್ಟ್ ರಿಲೀಸಿಗೆ ತಕ್ಕನಾಗಿದೆ. ಹೇಗಿತ್ತು ಈ ತರ ನೀವು ರ್ಯಾಪ್ ಸಾಂಗ್ ಇರ್ಬೋದು, ಸಾಂಗ್ ಎಲ್ಲ ಕ್ಯಾಮ್ರಾ ಫೇಸ್ ಮಾಡಿದಿರ್ಬೋದು, ಆಸ್ ಆಕ್ಟರ್ ಆಗಿ ಒಂದು ಡೈಲಾಗ್ ಹೊಡೆಯೋದಿರ್ಬೋದು, ಹೆಂಗಿತ್ತು ಅದೊಂದು ಡಿಫ್ರೆಂಟ್ ಚಾಲೆಂಜಸ್? ಸಕ್ಕ ಡಿಫ್ರೆನ್ಸ್, ಸಕ್ಕ ಡಿಫಿಕಲ್ಟ್. ಯಾಕಂದ್ರೆ ಒಂದ್ ಸೀಕ್ವೆನ್ಸ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಎದುರುಗಡೆ ಫುಲ್ ಸೀನಿಯರ್ ಆಕ್ಟರ್ ಗಳು ನಿಲ್ಸ್ಬಿಟ್ಟಿದ್ದಾರೆ. ಭವ್ಯ ಮೇಡಮ್, ಆಮೇಲೆ ಸುನೀಲ್ ಪುರಾಣಿಕ್ ಸರ್, ಅರವಿಂದ್, ದಂಡ ಆರ್ಟಿಸ್ಟ್, ಆಲ್ಮೋಸ್ಟ್ ಒಂದು 15-20 ಜನ ಎಲ್ಲ ಆರ್ಟಿಸ್ಟ್ ಗಳು ನಿಂತ್ಬಿಟ್ಟಿದ್ದಾರೆ. ಇವರು ಎಲ್ಲ ನಿಂತ್ಬಿಟ್ಟಿದ್ದಾರೆ. ಹೆಂಗಿರೋದು ಗೊತ್ತಾ? ಚಂದನ್ ಶೆಟ್ಟಿ ಅಂದ್ರೆ ಬೇರೆ ತರಾನು ಯೋಚನೆ ಮಾಡಿರ್ತಾರೆ, ಹಿಂಗೆ ನೋಡ್ತಿರ್ತಾರೆ, ಏನ್ ಮಾಡ್ತಾ ನೋಡೋಣ ಅಂತ. ಸರ್ ಅದ್ ಪ್ಲಸ್ ಹೋಗುತ್ತೆ, ಮೀನಿಂಗ್ಸ್ ಆಗ್ಬಿಡುತ್ತಲ್ಲ ಒಂದೊಂದ್ಸಲಿ. ಹೋಯ್ತು. ನನ್ನ ಟೇಕ್ಸ್ ತಗೊಂಡಿಲ್ಲಲ್ಲ ಸರ್, ತಗೊಂಡಿಲ್ಲ. ಆಮೇಲೆ ಅದನ್ನು ಹೇಳ್ಬಿಡ್ತೀನಿ ಸರ್, ಈ ಸಿನಿಮಾದಲ್ಲಿ 3 ಟೇಕ್ ಮೇಲೆ ಯಾವ ಆಕ್ಟರ್ ತಗೊಂಡಿಲ್ಲ ಸರ್. ಓ ಸೂಪರ್. ಅಂದ್ರೆ ರಿಹರ್ಸಲ್ ಆಗಿತ್ತು ಅಲ್ಲ? ರಿಹರ್ಸಲ್ ಆಗಿತ್ತು. ರಿಹರ್ಸಲ್ ಆದ್ರೂ ಸ್ಪಾಟ್ ಅಲ್ಲಿ ಬೇರೆ ಇರುತ್ತೆ, ಸ್ಪಾಟ್ ಅಲ್ಲಿ ಬೇರೆ ಚೇಂಜಸ್ ಆಗೇ ಆಗುತ್ತೆ. ಚೇಂಜಸ್ ಅಂತಲ್ಲ, ಸ್ಪಾಟ್ ಅಲ್ಲಿ ನೀವು ರಿಹರ್ಸಲ್ ಮಾಡ್ಕೊಂಡಿಲ್ಲ ಅನ್ಕೊಳ್ಳೋದೇ ಬೇರೆ, ಅಲ್ಲಿ ಆಗದೇ ಬೇರೆ. ಹೆಂಗಿತ್ತು ನಿಮ್ ಪ್ರಿಪರೇಷನ್ ಆ ಟೈಮಲ್ಲಿ? ನಾನು ಏನ್ ಗೊತ್ತಾ, ಮೇಜರ್ಲಿ ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್ ಅಷ್ಟೇ. ನಿನ್ನ ಮೇಲೆ ನಿನಗೆ ನಂಬಿಕೆ ಇರ್ಬೇಕು. ನಂಬಿಕೆ ಇಲ್ವಾ, ಗಡ ಹೋಯ್ತು ಅಷ್ಟೇ, ಏನು ಹೇಳಕ್ಕ. ಒಂದ್ ವರ್ಡ್ ಬಾಯಿಂದ ಬರುತ್ತೆ, ಫುಲ್ ತೊದ್ಲು ಬಿಡುತ್ತೆ ಎಲ್ಲ, ಭಯ ಆದ್ರೆ. ಹೌದು. ಬಟ್ ಐ ವಾಸ್ ವೆರಿ ಕಾನ್ಫಿಡೆಂಟ್, ನಾನು ಹಿಂಗೆ ಮಾಡ್ಬೇಕು. ನನ್ ಬಾಡಿ ಫುಲ್ ಪ್ರಿಪೇರ್ ಆಗ್ಬಿಟ್ಟಿದೆ. ನಾನು ಕ್ಯಾರವನ್ ಅಲ್ಲಿ ಕೂತ್ಕೊಂಡು ಬಂದ್ ಸ್ಕ್ರಿಪ್ಟ್ ಕೊಟ್ಟು ಇವಾಗ ಈ ಡೈಲಾಗ್ ನಿಮ್ದು ಅಂತ ಬಂದ್ಬಿಟ್ಟು ಹೇಳಾದ್ಮೇಲೆ ಫುಲ್ಲು ರೆಡಿ ಆಗ್ತಿದ್ದೆ. ನಾನು ಫುಲ್ ಅದ್ಕೊಂಡ್ ಹೋಗ್ಬಿಡ್ತದೆ. ಯಾವತ್ತೂ ಆಕ್ಟ್ ಮಾಡಿಲ್ಲಲ್ಲ ಸರ್ ನೀವು? ಎಲ್ಲಿ ಬರೀ ಇನ್ನು ರಿಲೀಸ್ ಆಗಿಲ್ಲ ಅಷ್ಟೇ. ಬಿಫೋರ್ ಯಾವ್ದು ಶಾರ್ಟ್ ಮೂವೀಸ್ ಚಿಕ್ಕ ಪಾತ್ರಗಳು ಯಾವ್ದು ಮಾಡ್ಲಿಲ್ವಾ? ಇಲ್ಲ. ಯಾವ್ದು ಗೆಸ್ಟ್ ಅಪಿಯರೆನ್ಸ್ ಬಂದಿರ್ಲಿಲ್ಲ? ಇಲ್ಲ, ಮಾಡಿಲ್ಲ. ಓಕೆ. ಬಟ್ ಆ ಒಂದು ಇಲ್ಲ ಇಲ್ಲಿ ನನ್ಗೆ ಆಕ್ಚುಲಿ ನನ್ಗೆ ಹೆಲ್ಪ್ ಆಗುತ್ತೆ. ನನ್ಗೆ ನಾನೊಂದು ಎಕ್ಸ್ಪೆರಿಮೆಂಟ್ ನನ್ಮೇಲೆ ಮಾಡ್ಕೊಂಡಿದ್ದೆ. ನಾನು ಒಂದ್ ಸಿನಿಮಾ ಆಕ್ಟ್ ಮಾಡಿದೆ. ಜಿಂದಾ ಅನ್ನೋ ಸಿನಿಮಾದಲ್ಲಿ 4 ಜನ ಹೀರೋ, ನಾನು ಒಂದು ಪಿಕ್ಚರ್ ಹೀರೋ. ನಾನು ಕಟೌಟ್ ಹಾಕ್ಸ್ಕೊಂಡಿದ್ದೀನಿ ಗಾಂಧಿನಗರದಲ್ಲಿ. ಸೂಪರ್ ಸರ್. ಹೇಳಿದೆ ಸರ್ಗೆ. ನಂದು ಹೀರೋ ಪಿಕ್ಚರ್ ರಿಲೀಸ್ ಆಯ್ತು. ಅದ್ ಏನಕ್ಕೆ ಮಾಡಿದೆ, ನಾನು ತುಂಬಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಷ್ಟೊಂದು ಸಿನಿಮಾ ಮಾಡಿದ್ದೆ. ಸಿನಿಮಾ ಮಾಡಾದ್ಮೇಲೆ ನನಗೆ ಆಕ್ಟರ್ ಸ್ಪೇಸ್ ಗೊತ್ತಾಗಬೇಕಾಗಿತ್ತು. ನನಗೆ ಅಂದ್ರೆ ಡೈರೆಕ್ಟರ್ಸ್ ನಾವ್ ಹೆಂಗೆ ಆಕ್ಟರ್ನ ಹ್ಯಾಂಡಲ್ ಮಾಡ್ತಿದೀವಿ ಅಂತ ಗೊತ್ತಾಗಬೇಕಾಗಿತ್ತು, ಮತ್ತೆ ಕಲಿಬೇಕಾಗಿತ್ತು ನನಗೆ. ನಾನು ಅದಕ್ಕೆ ಏನ್ ಮಾಡಿದೆ, ಹಿಂಗೆ ಆಕ್ಸಿಡೆಂಟ್ಲಿ ಹಿಂಗೆ ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡ್ಬೇಕಾದ್ರೆ ಒಂದು ಪ್ರೊಡ್ಯೂಸರ್ ನಾನೇ ಕೊಟ್ಟು ನಾನೇ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡ್ಕೊಳ್ತೀನಿ, ಆಕ್ಟ್ ಮಾಡ್ತೀನಿ.
ಒಂದು ಅವಕಾಶ ಸಿಗುತ್ತೆ ಡೈರೆಕ್ಟ್ರಿಂದ, ಆಕ್ಟ್ ಮಾಡ್ತೀನಿ 4 ಜನ ಹೀರೋಲಿ. ಅವತ್ತು ನನಗೆ ಗೊತ್ತಾಗಿದೆ ಏನಂದ್ರೆ ಒಬ್ಬ ಆಕ್ಟರ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ. ಅವಾಗ ಗೊತ್ತಾಗಿದೆ ಏನಂದ್ರೆ ಓಕೆ, ಆಕ್ಟಿಂಗ್ ನ ಪ್ರಿಪೇರ್ ಮಾಡಿದ್ರೆ ಯಾರ ಕೈಲೂ ಮಾಡಿಸ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಬರುತ್ತೆ ನನಗೆ. ಅದಕ್ಕೆ ಈ ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಬಂದಿರೋದಕ್ಕೆ ನನ್ನ ಆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬಿಕಾಸ್ ಆಫ್ ಫಸ್ಟ್ ಅವ್ರಿಗೆ ಸ್ಕ್ರಿಪ್ಟ್ ಕೊಟ್ಬಿಡ್ಬೇಕು, ಕ್ಯಾರೆಕ್ಟರೇಷನ್ ಹೇಳ್ಬೇಕು, ಕಾಸ್ಟ್ಯೂಮ್ ಹಿಂಗ್ ಇರುತ್ತೆ ಅಂತ ಹೇಳ್ಬೇಕು, ಅವ್ರಿಗೆ ಕಂಫರ್ಟ್ನೆಸ್, ಕ್ಯಾರೆಕ್ಟರ್ ಫೀಲ್ ಮಾಡ್ಬೇಕು, ಅವ್ರಿಗೆ ಅವ್ರನ್ನ ಕನ್ಫ್ಯೂಷನ್ ಇಡಬಾರ್ದು. ಆಕ್ಟರ್ನ ಎಸ್ಪೆಷಲಿ ಕೂಡ ಮಾಡಬಾರ್ದು, ಕಂಪ್ಲೀಟ್ ಫ್ರೀ ಬಿಡ್ಬೇಕು. ಮತ್ತೆ ಅವ್ರಿಗೆ ಫ್ರೀ ಹೆಂಗ್ ಬಿಡ್ಬೇಕು ಅಂದ್ರೆ ಫಸ್ಟ್ ನೀನ್ ಹೇಳ್ಬಿಡ್ಬೇಕೆಲ್ಲ, ಇದು ಕ್ಯಾರೆಕ್ಟರ್, ನಿನ್ ದಿನ ಬರುತ್ತೆ, ಇದು ಕಾಸ್ಟ್ಯೂಮ್, ನೀನ್ ಹಿಂಗ್ ಮಾತಾಡ್ತೀಯ. ಆಮೇಲೆ ಬೌಂಡ್ ಸ್ಕ್ರಿಪ್ಟ್ ಕೊಟ್ಬಿಡ್ಬೇಕು, ಹಿಂದೆ ಮುಂದೆ ಏನಿದೆ, ಇವ್ರು ಆಕ್ಟ್ ಮಾಡ್ತಿದ್ದಾರೆ, ಇದು ನಿನ್ ಕ್ಯಾರೆಕ್ಟರ್, ಡೈಲಾಗ್ ಶೀಟ್ ಅವ್ರಿಗೆ ಕೊಟ್ಬಿಟ್ರೆ ಆಮೇಲೆ ಇದೇನೆ ಸರ್ ಬನ್ನಿ ಚೇಂಜ್ ಮಾಡ್ಕೊಂಡು ಅಂದ್ಬಿಟ್ರೆ ಅದನ್ನ ಟೆನ್ಷನ್ ಆಗುತ್ತೆ ಅವ್ರಿಗೆ. ಅಲ್ಲಿ ಏನ್ ಬರೀತ ನಮ್ಮ ಊಟ ಅಲ್ಲಿ ಹಿಂಗೆಲ್ಲ ಯೋಚನೆ ಬಂದ್ಬಿಡುತ್ತೆ ಅದು. ಹೌದು. ಸೊ ಪರ್ಫೆಕ್ಟ್ ಆಗಿ ಕೊಟ್ಬಿಟ್ರೆ ನಾನು ಅವ್ರ ಹತ್ರ ಫಸ್ಟ್ ಡೇ ಸೆಕೆಂಡ್ ಡೇ ಹೋದಾಗ ಕಂಪ್ಲೀಟ್ ಸ್ಕ್ರಿಪ್ಟ್ ನ ನಾನು ಕಲರ್ ಪ್ರಿಂಟ್ ಔಟ್ ತಗೊಂಡೋಗ್ಬಿಟ್ಟು ಒಂದು ಫೈಲ್ಗೆ ಹಾಕ್ಬಿಟ್ಟು ಸರ್ ಇಷ್ಟೇ ಇದು ಸಿನಿಮಾ, ಇವತ್ತು ಅವ್ರ ಹತ್ರನೇ ಇರುತ್ತೆ, ಇಷ್ಟೇ ಸಿನಿಮಾ ಸರ್, ಇಷ್ಟು ಸೀನ್ಸ್ ಬರದೆ ಇಷ್ಟು ಬರ್ಕೊಂಡು ಹೋಗ್ಬಿಟ್ಟಿದೆ. ಕ್ಯಾರೆಕ್ಟರೇಷನ್ ನಿಮ್ದು ಯಾವ ರಸದಲ್ಲಿ ಪ್ಲೇ ಆಗುತ್ತೆ ಕ್ಯಾರೆಕ್ಟರ್ ಅಂತಾನು ಬರ್ಕೊಂಡು ಹೋಗಿದ್ದೀನಿ. ಓಕೆ, ನಿಮ್ಗೆ ಕ್ಯಾರೆಕ್ಟರ್ ಬೋರ್ಡ್ ಬರ್ಕೊಂಡು ಹೋಗಿದ್ದೆ ನಾನು. ಇಷ್ಟು ಕಾಸ್ಟ್ಯೂಮ್ ಬರುತ್ತೆ, ಇಷ್ಟು ದಿನ ಡೇಟ್ಸ್ ಬರುತ್ತೆ, ಹಿಂಗಿರುತ್ತೆ, ಯಾವ ರಸದಲ್ಲಿ ಪ್ಲೇ ಆಗುತ್ತೆ ನಿಮ್ ಕ್ಯಾರೆಕ್ಟರ್ ರಿಲೇಶನ್ಶಿಪ್ ಏನು, ಅಕ್ಕಪಕ್ಕದ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡುತ್ತೆ, ಕ್ಯಾರೆಕ್ಟರ್ ಫಸ್ಟ್ ಶೇಡ್ ಏನಿರುತ್ತೆ, ಸೆಕೆಂಡ್ ಶೇಡ್ ಏನಿರುತ್ತೆ, ಥರ್ಡ್ ಶೇಡ್ ಇರುತ್ತೆ. ನೀವು ಇಲ್ದಿರೋ ಅಬ್ನಾರ್ಮಲ್ ಕ್ಯಾರೆಕ್ಟರ್ಸ್, ನಿಮ್ ಬೇರೆ ಕ್ಯಾರೆಕ್ಟರ್ ನೀವು ಇಲ್ದೇ ಇದ್ದಾಗ ಸ್ಕ್ರೀನ್ ಇಲ್ದೇ ಇದ್ದಾಗ ಹೀಗೆ ಮಾತಾಡುತ್ತೆ, ಅಷ್ಟು ನಾನು ಕ್ಲಿಯರ್ ಕಟ್ ಆಗಿ ಹೇಳಿದ್ದೆ ಸರ್. ಅವಾಗ ಅವ್ರಿಗೆ ಏನಾಗುತ್ತೆ, ಆಕ್ಟರ್ಗೆ ಕಾನ್ಫಿಡೆಂಟ್ ಬರುತ್ತೆ. ಮತ್ತೆ ಈ 4 ಜನ ಹೊಸ ಹುಡುಗರು ಸರ್, ಚಂದನ್ ಸರ್ ಆಲ್ರೆಡಿ ಕ್ಯಾಮ್ರಾ ಫೇಸ್ ಮಾಡಿದ್ದಾರೆ, ಸಾಂಗ್ಸ್ ಮಾಡಿದ್ದಾರೆ, ಲೈವ್ ಶೋಸ್ ನ ಮಾಡಿದ್ದಾರೆ. ಹುಡುಗರು ಏನು ಮಾಡಿಲ್ಲ ಸರ್, ಅವ್ರಿಗೆ ನೀವು ನಂಬಲ್ಲ ಆಕ್ಚುಲಿ, ಅವ್ರಿಗೆ ಆಕ್ಟ್ ಮಾಡಿದ್ರೆ ಅಂತ ಅನ್ಸೇ ಇಲ್ಲ ಅಂತ ಅವ್ರಿಗೆ. ಅಷ್ಟು ಕಂಫರ್ಟ್ ಝೋನ್, ಬಿಕಾಸ್ ಪ್ರಿಪೇರ್ ಮಾಡಿದ್ದೆ. ಮತ್ತೆ ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೆ ಸರ್. ಎಲ್ರಿಗೂ ಹೋಗೋದಕ್ಕಿಂತ ಮುಂಚೆ ಅವ್ರ ಕೈ ಬೌಂಡೆಡ್ ಸ್ಕ್ರಿಪ್ಟ್ ಇತ್ತು ಸರ್, ಎಲ್ರ ಕೈಲಿ. ಓಕೆ, ಎಲ್ರು ನೀವು ನಂಬಲ್ಲ ಆಕ್ಚುಲಿ, ಸುಮ್ಮನೆ ನಾವು ಟಿಕ್ ಹಾಕೋದಕ್ಕೆ ಮಾತ್ರನೇ ಸ್ಕ್ರಿಪ್ಟ್ ಯೂಸ್ ಮಾಡಿದ್ದು. ಡೈಲಾಗ್ ಹೇಳ್ಕೊಳಕ್ಕೆ ಅಲ್ಲ, ಈ ಡೈಲಾಗ್ ತೆಗಿಬೇಕು, ತೆಗ್ದಿದೀವಿ ಅನ್ನೋದಕ್ಕೆ ಮಾತ್ರ, ಮಾರ್ಕಿಂಗ್ ಮಾತ್ರ ಯೂಸ್ ಮಾಡಿದ್ವಿ, ಹೇಳ್ಕೊಡೋದಕ್ಕಲ್ಲ ಸರ್. ಈ ಸಿನಿಮಾದಲ್ಲಿ ಮಾಡಿಲ್ಲ ಸರ್. ಅಂದ್ರೆ ನಿಮ್ ವಿದ್ಯಾರ್ಥಿಗಳು ಚೆನ್ನಾಗಿ ಕೇಳಿದ್ದಾರೆ ಅಂತ, ವಿದ್ಯಾರ್ಥಿಗಳು ನೀವು ಈಗ ಗುರುಗಳ ಸ್ಥಾನದಲ್ಲಿ ಇದ್ದೀರಾ? ನಾನು ವಿದ್ಯಾರ್ಥಿನೇ, ಈ ಡಿಪಾರ್ಟ್ಮೆಂಟ್ ನಾನು ವಿದ್ಯಾರ್ಥಿ. ಬಟ್ ಎಂಡ್ ಆಫ್ ದಿ ಡೇ ಕ್ಯಾಪ್ಟನ್ ನೀವಾಗಿರ್ತೀರಾ ಸಿನಿಮಾ ಡೈರೆಕ್ಟರ್ ಮೇಲೆ. ಸೊ ಯೂಶಲಿ ಫೈನಲಿ ರಿಲೀಸ್ ಆಗ್ತಿದೆ, ನಿಮ್ದೊಂದು ಡ್ರೀಮು, ಇವ್ರದೊಂದು ಡ್ರೀಮು, ಆಮೇಲೆ ಆ ವಿದ್ಯಾರ್ಥಿಗಳದ್ದು ಒಂದು ಡ್ರೀಮು. ಸೊ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಜನಕ್ಕೆ? ಈಗಿನ ನನ್ನ ಪ್ರೆಸೆಂಟ್ ಸಿಚುಯೇಷನ್, ಹೌದು, ನನ್ನ ಪರ್ಸನಲ್ ಲೈಫ್ ಅಲ್ಲಿ ಇವಾಗ ಆಗಿರುವಂತ ಒಂದು ಸಿಚುಯೇಷನ್ ಅಲ್ಲಿ ಇವಾಗ ನಾನು ವೇಟಿಂಗ್ ಫಾರ್ ಒನ್ ಬಿಗ್ ಸಕ್ಸಸ್, ಒಂದ್ ದೊಡ್ಡದು ಏನಾದ್ರು ಬೇಕು ಇವಾಗ ನನಗೆ. ಸೊ ಅದು ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ ಗೊತ್ತಿಲ್ಲ, ಬಟ್ ಅದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ ಇವಾಗ. ಅದ್ರಲ್ಲಿ ಮೊದಲನೇ ಇವಾಗ ಹೆಜ್ಜೆ ಇಡ್ತಾರೆ ವಿದ್ಯಾರ್ಥಿನಿಯರು. ಇದ್ರಲ್ಲಿ ನಾನು ಸಕ್ಸಸ್ ಕಾಣ್ಬೇಕು ಅಂತ ಬಹಳ ತುಂಬಾ 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 ಶ್ರಮ ವಹಿಸಿದ್ದೀನಿ, ತುಂಬಾ ಶ್ರಮ ಪಟ್ಟು ಮಾಡಿದ್ದೀನಿ. ಸೊ ಹಾಗಾಗಿ ಜುಲೈ 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಿಗ್ ಸ್ಕ್ರೀನ್ ಅಲ್ಲಿ ನನ್ನ ನೋಡ್ಬೇಕು ಅಂತ ತುಂಬಾ ಜನ ಆಸೆ ಪಟ್ಟಿದ್ರಿ. ಇವಾಗ ಆ ಒಂದು ಸುದಿನ ಬಂದಿದೆ. ಹೇಗೆ ನನ್ನ ಲೈವ್ ಕಾನ್ಸರ್ಟಿಗೆ ಬಂದು ಎಂಜಾಯ್ ಮಾಡಿ, ಕಿರ್ಚ್ಕೊಂಡು, ಕೂಗಾಡ್ಕೊಂಡು, ನನ್ನ ಜೊತೆ ಡ್ಯಾನ್ಸ್ ಮಾಡ್ಕೊಂಡು ಅಷ್ಟು ಎಂಜಾಯ್ ಮಾಡ್ತಿದ್ರಿ, ಅದೇ ಎಂಜಾಯ್ಮೆಂಟ್ ನ ಥಿಯೇಟರ್ ಒಳಗಡೆ ಬಂದು ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ದಯವಿಟ್ಟು ಜುಲೈ 19ನೇ ತಾರೀಕು ವಿದ್ಯಾರ್ಥಿನಿ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ನಮ್ಮ ಸಿನಿಮಾ ಬಂದು ಥಿಯೇಟರ್ ನೋಡಿ. ಥ್ಯಾಂಕ್ ಯು ಸರ್. ಎಷ್ಟು ಭಾಷೆ ರಿಲೀಸ್ ಆಗ್ತಿದೆ ಅದೊಂದು ಅಪ್ಡೇಟ್ ಸರ್? ಈಗ ಆಕ್ಚುಲಿ ಅಫಿಷಿಯಲಿ 2 ಭಾಷೆಯಲ್ಲಿ ರಿಲೀಸ್ ಆಗ್ತಿದೆ. ಈ 14ಕ್ಕೆ ದುಬೈಯಲ್ಲಿ ರಿಲೀಸ್ ಆಗ್ತಿದೆ, ಪ್ರೀಮಿಯರ್ ಅಲ್ಲಿ ಆಗ್ತಿದೆ, ಚಂದನ್ ಸರ್ ಹೋಗ್ತಿದ್ದಾರೆ. ಸೇಮ್ ಸೈಮಲ್ಟೇನಿಯಸ್ 19th ಮಲಯಾಳಂ ರಿಲೀಸ್ ಆಗ್ತಿದೆ. ಬಿಕಾಸ್ ಆಫ್ ನಮ್ಗೆ ತುಂಬಾ ಖುಷಿ ಕೊಡ್ತಿರೋ ಸಿನಿಮಾ. ಬಿಕಾಸ್ ಆಫ್ ಇಲ್ಲಿ ನಮ್ಗೆ ಕನ್ನಡ ಸಿನಿಮಾ ವರ್ಕ್ ಆಗಲ್ಲ, ವರ್ಕ್ ಆಗಲ್ಲ, ಮಲಯಾಳಂ ಬಂದು ಇಲ್ಲಿ ಹಿಂಗ್ ಆಗುತ್ತೆ ಅಂತ ಏನೋ ನಾವು ಮಾತಾಡ್ತಿರ್ತಾರೆ, ಕೇಳಿದಾಗ ಸ್ವಲ್ಪ ಹರ್ಟ್ ಆಗ್ತಿರುತ್ತೆ. ಅವಾಗ ಅನ್ಸುತ್ತೆ ಓಕೆ, ನಾನು ಪೋಸ್ಟರ್ ಬಿಟ್ಟಾಗ, ಇನ್ನು ನನ್ನ ಟ್ರೈಲರ್ ಬಿಟ್ಟಿಲ್ಲ ಸರ್, ಫಸ್ಟ್ ಪೋಸ್ಟರ್ ಬಿಟ್ಟಾಗ ನನಗೆ ಮಲಯಾಳಂ ಇಂಡಸ್ಟ್ರಿಯಿಂದ ಕಾಲ್ ಬರುತ್ತೆ, ಸಿನಿಮಾ ನೋಡ್ಬೇಕು ಅಂತ ಕೇಳ್ತಾರೆ. ಡಿಸ್ಟ್ರಿಬ್ಯೂಟರ್ ಬ್ಯಾಂಗ್ಳೂರಿಗೆ ಬರ್ತಾರೆ ಸರ್. ನಾವು ಜಯನಗರದಿಂದ ವಿಜಯನಗರ ಕರ್ಸಕ್ಕಾಗಲ್ಲ ಸರ್, ಇಲ್ಲಿ ಸಿನಿಮಾ ವಿಚಾರದಲ್ಲಿ ಟ್ರಾಫಿಕ್ ಕರ್ಸಕ್ಕಾಗಲ್ಲ ಸರ್. ಕೇರಳ ಕೊಚ್ಚಿನ್ ಅಂತ ಇಂದ ಬರ್ತಾರೆ ಸರ್. ಅಂದ್ರೆ ಸಿನಿಮಾ ಮೇಲಿರೋ ಲವ್, ಸಿನಿಮಾ ನೋಡ್ಬೋದು ಅಂತ ಕೇಳ್ತಾರೆ ಸರ್. ಸುಮ್ಮನೆ ರಫಲ್ ನೋಡ್ತೀನಿ ಸರ್. ಅವ್ರು ಸ್ಟಾರ್ಟಿಂಗ್ 15 minutes ಹೇಳ್ತಾನೆ ಈ ಸಿನಿಮಾ ರಿಲೀಸ್ ಮಾಡ್ತಿದ್ದೀನಿ ಅಂತ. ಇಲ್ಲ ಸರ್, ಎಕ್ಸೈಟ್ ಆಗ್ಬಿಡಿ, ಕಂಪ್ಲೀಟ್ ಸಿನಿಮಾ ನೋಡಿ ಅಂತ. ಸಿನಿಮಾ ನೋಡಿದ್ಮೇಲೆ ಎಸ್ ನಾನು ಈ ಸಿನಿಮಾ ರಿಲೀಸ್ ಮಾಡ್ತೀನಿ, ವಿತಿನ್ 1 ತಿಂಗಳಿಗೆ ಸಿನಿಮಾ ಅಗ್ರಿಮೆಂಟ್ ಆಗುತ್ತೆ, ರೆಡಿ ಆಗುತ್ತೆ, ಅಲ್ಲೂ ಸೆನ್ಸರ್ ಸದ್ಯದಲ್ಲೇ ಆಗುತ್ತೆ, ಗ್ರ್ಯಾಂಡ್ ರಿಲೀಸ್. ಕರ್ನಾಟಕದ ಎಷ್ಟು ಥಿಯೇಟರ್ ಆಗುತ್ತೋ ಅಷ್ಟೇ ಥಿಯೇಟರ್ ಅಲ್ಲಿ ಆಗುತ್ತೆ ಸರ್.
ಓ ಸೂಪರ್ ಸರ್. ಜಾಸ್ತಿ ಆಗ್ಬೋದು. ನಮ್ಗೆ ಕಾಂಪಿಟೇಷನ್ ಇದೆ, ಅಲ್ಲಿ ಕಮ್ಮಿ ಇದೆ. ಖುಷಿ ಆಗುತ್ತೆ ಸರ್ ಎಂತ ಎಲ್ಲ ಕೇಳಿದಾಗ. ಸರ್ ತುಂಬಾ ಸರ್ ಆಕ್ಚುಲಿ ನಾನು ನಿಜ ಹೇಳ್ಬೇಕು ಅಂದ್ರೆ ಸರ್, ನಾನ್ ತುಂಬಾ ಪಾಸಿಟಿವ್ ಮನುಷ್ಯ ಸರ್. ನಾನ್ ಹೇಳೋದಂದ್ರೆ ಕಂಟೆಂಟ್ ಯಾರೇ ಇರ್ಲಿ ಸರ್, ಸಿನಿಮಾಟಿಕ್ ಆಗಿ ಕೊಟ್ರೆ ನಿಮ್ಮ ಸಿನಿಮಾ ಅದು 1 ಕೋಟಿ ಮಾಡ್ಲಿ 100 ಕೋಟಿ ಮಾಡ್ಲಿ ಸರ್, ಇಲ್ಲಿಂದ ಹೊರಗಡೆ ಹೋಗೋ ಶಕ್ತಿ ಸಿನಿಮಾಗಿದೆ ಸರ್. ನಾವು ಚೆನ್ನಾಗಿ ಮಾಡ್ಬೇಕು ಸರ್. ಆಮೇಲೆ ಒಳ್ಳೆ ಸಿನಿಮಾ ಜನ ನೋಡಿದಾರೆ ನೋಡ್ತಾನೆ ಮುಂದೆ ನೋಡ್ತಾರೆ. ನಾವು ಜನ ಥಿಯೇಟ್ರಿಗೆ ಬರಲ್ಲ ನಾನು ಯಾವತ್ತೂ ಹೇಳಲ್ಲ ಸರ್. ನಾನೇನ್ ಹೇಳ್ತೀನಿ ಆ ಎಲ್ಲಾ ಸಿನಿಮಾ ಸೋತಿರೋ ಇಷ್ಟನೇ ಇಲ್ಲ ಮೇ ಬಿ. ನಾನೇನ್ ಹೇಳ್ತೀನಿ ಆ ಎಲ್ಲಾ ತಪ್ಪನ್ನ ನಾನು ಒಪ್ಕೊಳಕ್ ರೆಡಿ ಆಗ್ತೀನಿ. ನಾನು ಬೇರೆ ಮೇಲೆ ಹೇಳ, ನಾನ್ ಕೆಟ್ಟ ಸಿನಿಮಾ ಮಾಡೋದು ಅವ್ರೇ ನೋಡ್ಬೇಕು. ನಾನು ಕೆಟ್ಟ ಸಿನಿಮಾ ಜನ ನೋಡಿಲ್ಲ, ಅಯ್ಯೋ ಕನ್ನಡ ಚಿತ್ರ ಮಾಡಕ್ಕಾಗಲ್ಲ, ಅಯ್ಯೋ ನಾವು ಒಳ್ಳೆ ಸಿನಿಮಾ ಮಾಡಿಲ್ಲ ಸರ್ ಅಷ್ಟೇ. ಆಮೇಲೆ ಮಾಡಿಲ್ಲ ಅಂದ್ರೆ ನಾವು ರಾಂಗ್ ಫ್ಲೋಟಿಂಗ್ ಅಲ್ಲಿ ಇರ್ತೀವಿ. ಈಗ ಒಂದು ಫ್ಲೋಟಿಂಗ್ ಅಂತ ಅದೊಂದು ಬೇಕಾಗತ್ತೆ ನಿಮ್ಗೆ. ಫುಟ್ ಫಾಲಿಂಗ್ ಇಂಗ್ಲಿಷ್ ಅಲ್ಲಿ ಹೇಳ್ಬೋದು, ಫ್ಲೋಟಿಂಗ್. ಒಂದ್ ಒಳ್ಳೆ ಸಿನಿಮಾ ಮಾಡಿ ಸರ್, ಅದ್ರ 3 ಮುಂದಿರೋ ಒಳ್ಳೆ ಒಂದ್ ಅವರೇಜ್ ಇರೋ ಸಿನಿಮಾಗಳನ್ನು ಪುಷ್ ಆಗ್ಬಿಡುತ್ತೆ. ಹೌದು. ರೆಗ್ಯುಲರ್ 10 ಕೆಟ್ಟ ಸಿನಿಮಾ ನೋಡ್ತಾ ಹೋಗಿ ಸರ್, 11ನೇ ಒಳ್ಳೆ ಸಿನಿಮಾಗೂ ಮೈನಸ್ ಆಗುತ್ತೆ. ಬಿಲೆ ಮಾಡ್ತಿರಲ್ಲ ಸರ್? ಓಕೆ, ಇದಾಗುತ್ತೆ, ಇದನ್ನ ಒಪ್ಕೊಂತೀನಿ. ಈಗ ನಾವೇನ್ ಗೊತ್ತಾ, ಈಗ ಚಂದನ್ ಸರ್ ಹತ್ರ ಬರೀ ಪಾಸಿಟಿವ್ ಮಾತಾಡ್ತಾ ಇದ್ರೆ ಅವರು ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾರೆ ಸರ್. ಈಗ ನೀವು ಅಷ್ಟೇ ಅಲ್ಲ ಸರ್, ಪಾಸಿಟಿವ್ ಆಗಿ ನೀವು ಮೀಡಿಯಾ ಮುಖಾಂತರ ಸಿನಿಮಾ ಬಗ್ಗೆ ಪಾಸಿಟಿವ್ ಹೇಳ್ತಿದ್ರೆ ಓಕೆ ವಿದ್ಯಾರ್ಥಿ ನೋಡೋಣ ಅಡಿಯಪ್ಪ ಅಂತೇಳಿ ಸರ್. ಸಣ್ಣ ಪುಟ್ಟ ತಪ್ಪಾಗುತ್ತೆ ಸರ್, ಮನುಷ್ಯ ಅಂದ್ರೆ ಅದಾಗುತ್ತೆ. ಅದು ಒಂದು ಎಂಕರೇಜ್ಮೆಂಟ್ ಅಂತ ಇರುತ್ತೆ. ಈ ಪಾಸಿಟಿವ್ ವೈಬ್ಸ್ ನಾವೇ ಶುರು ಮಾಡ್ಬೇಕು. ನಾನು ಇವತ್ತು ಎಲ್ಲ ಇಂಟರ್ವ್ಯೂ ನೋಡಿ ಕನ್ನಡ ಸಿನಿಮಾಗೆ ಬರ್ತಿಲ್ಲ, ಎಲ್ಲಿ ಜನನೇ ಬರ್ತಿಲ್ಲ ಅಂತ ನಮ್ಗಿಂತ ಮುಂಚೆ ನೀವೇ ಹೇಳ್ಬಿಡ್ತೀರಾ. ಹೌದೌದು. ಇದು ಆಕ್ಚುಲಿ ಏನಂದ್ರೆ ನೀವು ಥಿಯೇಟರ್ ಹತ್ರ ಹೋದಾಗ ಖಾಲಿ ಅನ್ಸುತ್ತೆ, ಬಟ್ ಇಲ್ಲಿ ಇದನ್ನ ಕ್ರಿಯೇಟ್ ಮಾಡೋದು ಯಾರು ಸರ್? ನಾವೇ ಕ್ರಿಯೇಟ್ ಇಂಡಸ್ಟ್ರಿ ಅವರೇ ಸರ್. ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್, ಆಕ್ಟರ್ಸ್, ಮೀಡಿಯಾ ನಾವೇ ಬರ್ತಿಲ್ಲ ಅಂತ ಹೇಳ್ತಿದ್ವಿ. ಚೆನ್ನಾಗಿ ಬರ್ತಿದ್ದಾರೆ ಸರ್. ನಾವು ಅವ್ರಿಗೆ ಒಳ್ಳೆ ಕಂಟೆಂಟ್ ನ ಕೊಟ್ಟಿಲ್ಲ. ಒಳ್ಳೆ ಕಂಟೆಂಟ್ ಇಲ್ಲ, ಅವ್ರಿಗೆ ಎಂಟರ್ಟೈನ್ಮೆಂಟ್ ಆಗಂತ ಕೊಟ್ಟಿಲ್ಲ ಸರ್. ಅವರು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ನಗನಗುತ್ತನೋ ಖುಷಿಯಿಂದನೋ ಏನೋ ಒಂದು ಫೀಲ್ ನ ರಿಸೀವ್ ಮಾಡುವಂತ ಸಿನಿಮಾ ನಮ್ ಕೈಲಿ ಕೊಟ್ಟಿಲ್ಲ. ಅದು ನನ್ನ ಫೇಲ್ಯೂರ್ ಅಂತ ಹೇಳಕ್ ಇಷ್ಟಪಡ್ತೀನಿ, ನಮ್ಮ ಫೇಲ್ಯೂರ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಗ್ರೇಟ್ ಸರ್. ಆಕ್ಚುಲಿ ಅದನ್ನ ಯಾರು ಒಪ್ಕೊಳಲ್ಲ ಸರ್, ನಾವು 100 ಒಪ್ಕೊಂತೀನಿ ಸರ್. ಅದರಲ್ಲಿ ಸರ್ ಆಡಿಯನ್ಸ್ ನಯಾ 100 ರೂಪೀಸ್ ಕೊಡ್ತೀನಿ ಸರ್. 100 ರೂಪಾಯಿ ದುಡಿಯೋದು ತುಂಬಾ ಕಷ್ಟ ಇದೆ ಸರ್. ಈಗ ನಾನೇ ಫಸ್ಟ್ ಟೈಮ್ ಸಿನಿಮಾಗೆ ಬರೋದಕ್ಕಿಂತ ಮುಂಚೆ ಒಂದ್ ಸಿನಿಮಾ ನೋಡ್ಬೇಕು ಅಂದ್ರೆ 1 ತಿಂಗಳೆಲ್ಲ ಕೆಲಸ ಮಾಡ್ತಿದ್ದೆ ಸರ್. ನಾನು ಹತಾಶ ಪ್ರೇಕ್ಷಕನೇ. ಸಿನಿಮಾ ಚೆನ್ನಾಗಿರ್ಬೇಕಲ್ಲ ಸರ್ ನೋಡೋದಕ್ಕೆ. ಇಲ್ಲ ನಿಮ್ಗೆ ಏನಾದ್ರು ಒಂದು ಎಕ್ಸೈಟ್ಮೆಂಟ್ ಪಾಯಿಂಟ್, ಸೂಪರ್ ಡೂಪರ್ ಬೇಡ ಸರ್. ಒಂದ್ ಸಣ್ಣ ಸರ್, ಒಂದ್ 50% ಓಕೆ ಆದ್ರೂ ಸಾಕು ಸರ್. ನಮ್ಮ ಕನ್ನಡ ಜನ ನೀವು ನಂಬಲ್ಲ, ಆಕ್ಚುಲಿ 50% ಚೆನ್ನಾಗಿದ್ರೆ ನಿಮ್ಮನ್ನ ಎಲ್ಲಿ ಮೆರೆಸ್ತಾರೆ ಗೊತ್ತಾ? ನಾವು ನಂಬಲ್ಲ. ಹೌದು. ಓಕೆ, ಅಷ್ಟು ಪವರ್ ಇದೆ ಸರ್ ನಮ್ ಬ್ಯಾಂಗ್ಳೂರಿಯನ್ಸ್ಗೆ, ನಮ್ ಕರ್ನಾಟಕದವ್ರಿಗೆ. ನಿಮ್ಗೆ 100% ಬೇಡ ಸರ್. ಬ್ಯಾಂಗ್ಳೂರಲ್ಲಿ ಸಿನಿಮಾ ಇಟ್ಟಾಯ್ತು ಅಂದ್ರೆ ಇಡೀ ಇಂಡಿಯಾದಲ್ಲಿ ಇಟ್ಟಾದಂಗೆ. ಹೌದು, ಅದು ಸಿನಿಮಾ ಮಾರ್ಕೆಟ್ ಆದ್ರೆ ಹೇಳ್ತಾರೆ, ಸಿನಿಮಾ ಮಾರ್ಕೆಟ್ ಆಗಿದೆ. ಮತ್ತೆ ಇಲ್ಲಿ ಸರ್ ನಿಮಗೆ ಇಡೀ ಇಂಡಿಯಾದಲ್ಲಿ ಹೈಯೆಸ್ಟ್ ಮನಿ ಸಿನಿಮಾ ಇಂಡಸ್ಟ್ರಿಗೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಫ್ಲೋಟ್ ಆಗ್ತಿರೋದು ಬ್ಯಾಂಗ್ಳೂರಿಂದ ಸರ್. ಹೌದು ಸರ್. ಮತ್ತೆ ಹೆಂಗೆ ಜನ ಬರ್ತಿಲ್ಲ ಅಂತ ನಾವು ಸುಮ್ಮನೆ ಹೇಳ್ತಾ ಇದ್ದೀವಿ. ಬರ್ತಾರೆ. ವಿದ್ಯಾರ್ಥಿ ಒಂದು ಖಂಡಿತ ಎಲ್ಲರೂ ವಿದ್ಯಾರ್ಥಿಗಳಾಗಿ ಬಂದಿರ್ತಾರೆ. ಸೊ ಎಲ್ಲರೂ ಮೇ ಬಿ ಈ ವಿದ್ಯಾರ್ಥಿಗಳ ತರನೇ ಬಂದು ಅವ್ರ ಸ್ಕೂಲ್ ಡೇಸ್, ಕಾಲೇಜ್ ಡೇಸ್ ಎಂಜಾಯ್ ಮಾಡುವಂತ ಈ ಸಿನಿಮಾ ಎಲ್ಲರಿಗೂ ಅಷ್ಟೇ ಖುಷಿ ಕೊಡ್ಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಗ್ರ್ಯಾಂಡ್ ರಿಲೀಸ್ ಆಗ್ತಿದೆ ಜುಲೈ 19ಗೆ. ನಿಮಗೂ ಕೂಡ ಒಳ್ಳೇದಾಗಲಿ ಸರ್. ಆಲ್ ದ ಬೆಸ್ಟ್. ನಿಮ್ ಪ್ರೀತಿ, ವಿಶ್ವಾಸ, ನಿಮ್ ಸಪೋರ್ಟ್ ಖಂಡಿತ ನಮ್ಮ ವಿದ್ಯಾರ್ಥಿಗಳ ಮೇಲಿ ಅಂತ ಕೇಳ್ಕೊಂತೀನಿ. ಶೋರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್.